ನಾನು ಮೊಬೈಲ್ ಹಿಡಿದುಕೊಂಡು ನಾನು ಮನೆಯಲ್ಲಿ ಕೂಡುವುದರಿಂದ ನನ್ನ ಸ್ವಭಾವ ನಿಮಗೆ ಗೊತ್ತಾಗುವುದಿಲ್ಲ. ನನ್ನ ಸ್ವಭಾವ ನಿಮಗೆ ಗೊತ್ತಾಗಬೇಕಾದ್ರೆ ಮನಸ್ಸು ಬಿಚ್ಚಿ ನಾನು ಹರಟಿ ಹೊಡೆದೆ ಅಂತಾದರೆ, ನಿಮ್ಮ ಜೊತೆಗೆ ಪೂರ್ಣವಾಗಿ ಬೆರೆತು ಹೋದೆ ಅಂತಾದರೆ, ಆಗ ನಮ್ಮಿಬ್ಬರ ಸ್ವಭಾವ ಪರಸ್ಪರವಾಗಿ ಗೊತ್ತಾಗಲಿಕ್ಕೆ ಸಾಧ್ಯವಿದೆ. ಆ ಗೊತ್ತಾಗಲಿಕ್ಕೆ ಬೇಕಾಗಿರುವುದೇ ವಿಜ್ಞಾನ. ಆ ವಿಜ್ಞಾನದಲ್ಲಿ ನಾವು ಇಳಿಯಬೇಕು. ಇದು ಹಾಗಾದರೆ ದೇವರ ವಿಷಯಕವಾಗಿ ನೀವು ತಿಳಿದುಕೊಳ್ಳುವುದಾದರೆ ನಮಗೆ ಗೊತ್ತು, ದೇವರು ಸೃಷ್ಟಿಕರ್ತರು, ದೇವರು ಸ್ವತಂತ್ರ, ದೇವರು ಸರ್ವಸ್ವಾಮಿ. ಇದು ಎಲ್ಲ ಜ್ಞಾನ. ಇದರ ಬಗ್ಗೆ ವಿವರಣೆ ನಾವು ಮಾಡ್ತಾ ಹೋಗೋಣ. ವಿಜಯದಾಸರು ಏನ್ ಹೇಳಿದ್ದಾರೆ ತಿಳಿತಾ ಹೋಗೋಣ. ಇದರ ಮೇಲೆ ಈಗ ಮೊಟ್ಟ ಮೊದಲಿಗೆ ಸಕಲವು ನಿನ್ನಾಧೀನ. ಅನೇಕ ವಿಜಯದಾಸರ ಹಾಡುಗಳಲ್ಲಿ ಕೇಳ್ತೇವೆ, ಸುಳಾದಿಗಳಲ್ಲಿ ಕೇಳ್ತೇವೆ, ಪ್ರಸಿದ್ಧವಾದ ಮಾತು. ಎಲ್ಲವೂ ಭಗವಂತನ ಅಧೀನ ಅಂತಂದ್ರೆ ಯಾವೆಲ್ಲವೂ ಅದರೊಳಗೆ ಬರುವುದು, ಎಲ್ಲದರೊಳಗೆ ಬರುವುದು ಯಾವುದು? ಉಪನ್ಯಾಸ ಯಾರು ಮಾಡ್ತಾ ಇದ್ದಾರೆ? ಯಾರಪ್ಪಗೂ ಬೇಡ, ನಮ್ಮಪ್ಪಗೂ ನನಗೂ ಬಂದಿಲ್ಲ, ದೇವರು ಮಾಡಿಸ್ತಾ ಇದ್ದಾನೆ ಅಂತ. ಯಾರು ಕೇಳ್ತಾ ಇದ್ದಾರೆ? ಯಾರಿಗೂ ಬಂದಿಲ್ಲ. ನಾನು ಕೇಳ್ತಾ ಇದ್ದೇನೆ, ನಾನು ಹೇಳ್ತೇನೆ. ಹಾಗಾದರೆ ದೇವರ ಅಧೀನ ಎಲ್ಲಿ ಬಂತು ಇದು? ಅಂದರೆ ಅದಕ್ಕಾಗಿಯೇ ನಮಗೆ ಸಂಸಾರ. ಇವನ್ನೆಲ್ಲವನ್ನು ಬಿಡಿಸಿ ಹಾಕಿ ಪರ್ಟಿಕ್ಯುಲರ್ ಆಗಿ ಒಂದೊಂದನ್ನು ತಿಳಿತಾ ಹೋಗೋದು. ದೇಹ, ಇಂದ್ರಿಯ, ಮನಸ್ಸು, ಜ್ಞಾನ, ಇಚ್ಛಾ, ಕೃತಿ, ಧೈರ್ಯ, ತಪಸ್ಸು, ಗುರು ಶುಶ್ರೂಷೆ, ದೇವತಾ ಸೇವೆ, ಯತಿಗಳ ಸೇವೆ, ಪುಣ್ಯ, ಪಾಪ, ಧರ್ಮ, ದೇವತೆಗಳು, ಇದು ಎಲ್ಲವೂ ಕೂಡ ದೇವರ ಅಧೀನವಾಗಿದೆ ಎಂದು ನಿತ್ಯದಲ್ಲೂ ಚಿಂತನೆಯನ್ನು ಮಾಡ್ತಾ ಹೋದಾಗ ಅದು ವಿಜ್ಞಾನ ಎಂದೆನಿಸಿಕೊಳ್ಳುತ್ತೆ. ಇಲ್ಲ, ನನ್ನ ದೇಹವನ್ನು ರಕ್ಷಣೆಯನ್ನು ಮಾಡಿಕೊಳ್ಳುವ ನಾನಿದ್ದಾಗ ದೇವರು ರಕ್ಷಣೆಯನ್ನು ಮಾಡ್ತಾನೆ ಅಂತನ್ನುವ ಯಾವ ಫೀಲಿಂಗ್ಸ್ ನನಗೆ ಬಂದಿಲ್ಲಲ್ಲ. ನನ್ನ ದೇಹವನ್ನು ನಾನು ರಕ್ಷಣೆಯನ್ನು ಮಾಡ್ತಾ ಇದ್ದೇನಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ, ಈಗಿನ ಸೈನ್ಸ್ ಒಂದು ಮಾತು ಹೇಳುತ್ತೆ, ಈ ರೆಪ್ಪೆ ಎಷ್ಟು ಅದ್ಭುತವಾಗಿ ನಮಗೆ ಇದೆ ಅಂತಂದ್ರೆ ನಮ್ಮ ಕಣ್ಣಿನ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಸದಾ ಕಾಲವಾಗಿ ನಿಂತಿರುವಂತಹದ್ದು ರೆಪ್ಪೆ ಎಂಬುದಾಗಿ ಹೇಳ್ತಾರೆ. ಈ ರೆಪ್ಪೆಯಲ್ಲಿ ನಿಂತು ಪ್ರೇರಣೆಯನ್ನು ಮಾಡಿ, ಪ್ರಚೋದನೆಯನ್ನು ಮಾಡಿ, ಉದ್ಬೋಧಕ ಶಕ್ತಿಯನ್ನು ಕೊಟ್ಟು ನಮಗೆ ಲಕ್ಷ್ಯವಿದ್ದರೂ ಇಲ್ಲದೆ ಇದ್ದರೂ 120 ಕಿಲೋಮೀಟರ್ ಸ್ಪೀಡಿನಲ್ಲಿ ಗಾಡಿ ಮೇಲೆ ಹೋಗ್ತಾ ಇರುವಾಗಲೂ ಯಾವೊಂದು ಧೂಳವು ಕಣ್ಣಿಗೆ ಹೋಗದೆ ಇರುವ ಹಾಗೆ ಅದೇನು ರೆಪ್ಪೆಯನ್ನು ಕೊಟ್ಟು ನಮಗೆ ಕೊಟ್ಟಿದ್ದಾನಲ್ಲ, ಇದು ದೇವರ ದೊಡ್ಡದಾಗಿರ್ತಕ್ಕಂಥ ಉಪಕಾರ. ಇಲ್ಲಿಂದ ಪ್ರಾರಂಭ ದೇವರ ಉಪಕಾರ ನಮಗೆ. ಇಲ್ಲಿಂದ ಹೀಗೆ ನಾನು ಯಾವಾಗಲೂ ಹೇಳುವಂತ ಒಂದು ಮಾತು, ಇದೊಂದು ಮೊಬೈಲ್ ಲೆನ್ಸ್ ಇದೆ, ಎಷ್ಟು 10 ಮೆಗಾ ಪಿಕ್ಸೆಲ್ ಲೆನ್ಸ್ ಇದೆ. ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೇನೆ? 10,000 ರೂಪಾಯಿ ಕೊಟ್ಟಿದ್ದೇನೆ. ಇನ್ನು ಇಲ್ಲಿ ಯಾರ್ದಾದ್ರೂ ಹತ್ರ ಇರ್ಬೋದು, ನಿಮ್ದೇನು ಬಹಳ ದೊಡ್ಡದಲ್ಲ, 20,000 ಮೊಬೈಲ್ ನನ್ನ ಹತ್ರ ಅಲ್ಲ. ಯಾಕೆ? 20 ಮೆಗಾ ಪಿಕ್ಸೆಲ್ ಲೆನ್ಸ್ ಅದಕ್ಕೆ ಇದೆ. ಅಷ್ಟಾಗಿ ಇನ್ನೊಬ್ಬರ ಈ ಕ್ಯಾಮೆರಾ ಇದು ಇನ್ನೂ ಹೆಚ್ಚು, 30,000 ರೂಪಾಯಿ ಇದೆ. ಹೀಗೆ ಬೆಳೀತಾ ಹೋಗುತ್ತೆ. ಆದರೆ ನಾವು ವಿಚಾರವನ್ನು ಮಾಡೋಣ, ಇಲ್ಲಿಂದ ಸೂರ್ಯ ಎಷ್ಟು ದೂರ ಇದ್ದಾನೆ? ಆ ಸೂರ್ಯನಿಗಿಂತಲೂ ಚಂದ್ರ ಇನ್ನೆಷ್ಟು ದೂರದಲ್ಲಿ ಇದ್ದಾನೆ? ಆ ಚಂದ್ರನಿಗಿಂತಲೂ ನಕ್ಷತ್ರಗಳು ಇನ್ನೆಷ್ಟು ದೂರದಲ್ಲಿವೆ? ಹಾಗಾದ್ರೆ ಆ ನಕ್ಷತ್ರಗಳವರೆಗೆ ನಾವು ಕ್ಲಿಯರ್ ಆಗಿ ನೋಡ್ತೇವೆ ಅಂತಂದ್ರೆ ನಮ್ಮ ಕಣ್ಣಿನಲ್ಲಿ ಎಷ್ಟು ಮೆಗಾ ಪಿಕ್ಸೆಲ್ ಲೆನ್ಸ್ ಇಟ್ಟಿದ್ದಾನೆ ದೇವರು. ಹಾಗಾದ್ರೆ ಆ ದೇವರಿಗೆ ನಾವೇನು ಕೊಡಬೇಕು? ಆ ದೇವರು ಮಾಡಿದ ಉಪಕಾರ ದೊಡ್ಡದು, ನಾನು ಮಾಡಿದ ಭಕ್ತಿ ದೊಡ್ಡದು. 3 ಬಾರಿ ಸರಿಯಾದ ಆಚಮನ ಮಾಡಿದ್ದು ದೊಡ್ಡದು, ದೇವರು ಮಾಡಿದ ಉಪಕಾರ ದೊಡ್ಡದು. ನಮಗೆ ದೇವರ ವಿಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕಾಗಿ, ದೇವರ ತತ್ವಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕಾಗಿ ಜಗತ್ತಿಗೆ ಹೊರಗೆ ಹೋಗಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ. ಶ್ರೀಮದಾಚಾರ್ಯರು ಹೇಳ್ತಾರೆ, ದಾಸರು ಹೇಳ್ತಾರೆ, ಎಲ್ಲ ಜ್ಞಾನಿಗಳು ಹೇಳ್ತಾರೆ, ಯಾವುದು ಬೇಕಾಗಿಲ್ಲ. ಇದೊಂದು ದೇಹವನ್ನು ಚೆನ್ನಾಗಿ ಸ್ಟಡಿ ಮಾಡಿದರೆ ಸಾಕು, ಇದರೊಳಗೆ ಆಶ್ಚರ್ಯತಮವಾದ ಕೋಟಿ ವಿಷಯಗಳು ಸಿಕ್ಕು ಬರುತ್ತೆ. ನಮ್ಮ ಬುದ್ಧಿಗೆ ನಿಲುಕದೇ ಇರುವಂತಹ ಲಕ್ಷ ವಿಷಯಗಳು ನಮಗೆ ಇದರಲ್ಲಿ ಬರೇ ಈ ಒಂದು ದೇಹದೊಳಗೇನೆ ಎಲ್ಲ ಸಿಕ್ಕು ಬರುತ್ತೆ. ಅವುಗಳನ್ನು
ಚೆನ್ನಾಗಿ ಅದನ್ನೆಲ್ಲ ಅನುಭವದಿಂದ ಎಂಜಾಯ್ ಮಾಡಬೇಕು, ಶಾಸ್ತ್ರದಿಂದ ತಿಳಿದುಕೊಳ್ಳಬೇಕು. ಅಲ್ಲಿ ನಾವು ತಿಳಿತಾ ಹೋದ ಹಾಗೆ ಆ ಭಗವಂತ ವಿಷಯಕವಾದ ತತ್ವಜ್ಞಾನ, ವಿಜ್ಞಾನ ಬಹಳ ಅಗಾಧ ಮಟ್ಟದಲ್ಲಿ ಬೆಳೀತಾ ಹೋಗುತ್ತೆ. ವಿಜಯದಾಸರು ಹೇಳ್ತಾರೆ, ಮಡದಿ ಮಕ್ಕಳು ನಿನ್ನಾಧೀನ, ಒಡವೆ ವಸ್ತು ನಿನ್ನಾಧೀನ, ಒಡೆತನವು ನಿನ್ನಾಧೀನ, ಬಡತನ ಭಾಗ್ಯವು ನಿನ್ನಾಧೀನ, ಒಡಲ ತೃಪ್ತಿ ನಿನ್ನಾಧೀನ, ಅಡಿ ಇಡುವುದು ನಿನ್ನಾಧೀನ, ಕಡೆಗೆ ನಾನೇ ನಿನ್ನಾಧೀನ ಸಕಲ ವಸ್ತುಗಳಿದೆ ಎನ್ನದೆಂಬುದು ಏನೋ ವಿಜಯ ವಿಠಲ ಸ್ವಾಮಿ. ಬಹಳ ಅಗಾಧವಾದಂತಹ ಒಂದು ತಾಳ. ಮಡದಿ ಮಕ್ಕಳು ನಿನ್ನಾಧೀನ, ಇದನ್ನು ಬ್ರಹ್ಮದೇವರು ಅಚ್ಚುಕಟ್ಟಾಗಿ ಚಿಂತನೆಯನ್ನು ಮಾಡಿದರು. ಅಂತೆಯೇ ಆ ಬ್ರಹ್ಮದೇವರ ಮಡದಿ ಸರಸ್ವತಿ, ಗಾಯತ್ರಿ, ಸಾವಿತ್ರಿಯರಾಗಲಿ, ಮಕ್ಕಳಾಗಿರ್ತಕ್ಕಂಥ ರುದ್ರದೇವರಿಂದ ಮಗನು ಮಾಡಿಕೊಂಡು ಮೊಮ್ಮಕ್ಕಳಾಗಿರ್ತಕ್ಕಂಥ ನಾವ್ಯಾರಾಗಲಿ ಬ್ರಹ್ಮದೇವರ ಮಾತನ್ನು ಒಂದು ಎಂದರೆ ಗುನುಗುಂಜಿಯಷ್ಟು ನಾವು ಮೀರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಈ ಮಡದಿ ಮಕ್ಕಳು ಅಥವಾ ಒಡವೆ ವಸ್ತುಗಳು ಅಥವಾ ಒಡೆತನವೋ ಬಡತನದ ಭಾಗ್ಯವೋ ಇವುಗಳು ದೇವರ ಅಧೀನ ಎಂಬುದಾಗಿ ನಾವು ತಿಳಿದುಕೊಳ್ಳದೆ ಇರುವುದರಿಂದ ಈ ಎಲ್ಲ ವಸ್ತುಗಳ ಅಧೀನ ನಾವಾಗಿರುವಂತಹ ಪ್ರಸಂಗ ಬಂದಿದೆ. ಅಲ್ಲ, ದೇವರ ಅಧೀನ ಅದು ಯಾವುದೋ ವಸ್ತುಗಳನ್ನು ತಿಳಿಯೋದರಿಂದ ನಮಗೇನು ಲಾಭ ಅಂತಂದ್ರೆ, ಆ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿ ಇದ್ದವರು ಯಾರು? ದೇವರು. ಇವತ್ತು ನಮ್ಮಲ್ಲಿ ಬಂಗಾರವಿದೆ, ತುಂಬಾ ಬಂಗಾರವಿದೆ. ಆ ಬಂಗಾರವನ್ನು ಹೇಗೆ ಬೇಕೋ ಹಾಗೆ ಭೋಗ ಮಾಡಲಿಕ್ಕೆ ನಮ್ಮಿಂದ ಆಗತ್ತೇನಾ? 350 ದಿನ ಬ್ಯಾಂಕಿನಲ್ಲಿ ಸೇಫ್ ಲಾಕರ್ದಲ್ಲಿ ಇರುತ್ತೆ ಹೊರತು ಹಾಕಿಕೊಂಡು ಮೆರೆಯುವುದಕ್ಕೆ ಆಗುವುದಿಲ್ಲ. ಯಾಕೆ? ಆ ಒಡವೆ ವಸ್ತುಗಳು ದೇವರ ಅಧೀನ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಿಲ್ಲ. ಆದ್ದರಿಂದಾಗಿ ದೇವರ ಆ ಒಡವೆ ವಸ್ತುಗಳ ಭೋಗವನ್ನು ನಮಗೆ ಕೊಡಲಿಲ್ಲ. ಒಡೆತನದ ಭಾಗ್ಯ ದೇವರ ಅಧೀನ. ದೇವರೇ ಸ್ವಯಂ ಒಡೆಯ ನಿನ್ನ ಅಡಿಗಳಿಗೆ ಎಂಬುದಾಗಿ ದಾಸರಾಯರು ಹೇಳಿದಂತೆ, ಆ ಒಡೆಯ ಸ್ವಾಮಿ, ಆ ಭಗವಂತನನ್ನು ನಿತ್ಯದಲ್ಲಿ ಆತ್ಮ ಸ್ವಾಮಿಯಾಗಿದ್ದಾನೆ, ಇಡಿಯಾದ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ ಎನ್ನುವ ಚಿಂತನೆಯನ್ನು ಕಳೆದುಕೊಂಡದ್ದಕ್ಕಾಗಿ ಇವತ್ತು ಯಾರೂ ನನ್ನ ಮಾತು ಕೇಳುವುದಿಲ್ಲ. ಯಾವ ಜಗತ್ತು ನನ್ನ ಅಧೀನವಾಗಿ ಉಳಿದಿಲ್ಲ. ಯಾಕೆ? ದೇವರ ಅಧೀನವಾಗಿದೆ ಎನ್ನುವ ತಿಳುವಳಿಕೆ ನಾನು ಕಳೆದುಕೊಂಡದ್ದಕ್ಕಾಗಿ. ಅದಕ್ಕಾಗಿ ವಿಜಯದಾಸರು ಸ್ಪಷ್ಟವಾಗಿ ಹೇಳ್ತಾರೆ, ಸಕಲವೂ ನಿನ್ನ ಅಧೀನ. ಇದು ಸಾಮಾನ್ಯ ಜ್ಞಾನವಾದರೆ ಒಂದೊಂದು ವಸ್ತುವು ಕೂಡ ನಿನ್ನ ಅಧೀನವಾಗಿದೆ, ನಿನಗೆ ಭೋಗ್ಯ ವಸ್ತು ಆಗಿದೆ. ಉಪನಿಷತ್ತಿನಲ್ಲಿ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ. ಅಲೇ ಗಾರ್ಗಿ, ಪತ್ಯುಕ್ಕಾಮಾಯ ಪತಿಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ. ನವ ಅರೇ ಗಾರ್ಗಿ ಜಾಯಾಯೈ ಕಾಮಾಯ ಜಾಯಾ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯ ಭವತಿ. ನಾನು ನನ್ನ ಗಂಡನನ್ನು ನಾನು ಪ್ರೀತಿಯನ್ನು ಮಾಡ್ತೇನೆ ಎಂದ ಮಾತ್ರಕ್ಕೆ ಆ ವ್ಯಕ್ತಿ ನನಗೆ ಪ್ರಿಯನಾಗಬೇಕು ಅಂತ ಏನೂ ಇಲ್ಲ. ನಾಳೆಯೇ ಡಿವೋರ್ಸ್ ಆಗಬಹುದು, ಅಥವಾ ಮನೆಯಲ್ಲೇ ನಿತ್ಯ ಜಗಳವಾಗಬಹುದು, ಏನೂ ಆಗಬಹುದು. ಹಾಗಾದ್ರೆ ಏನು ಮಾಡಬೇಕು? ಆತ್ಮನಸ್ತು ಕಾಮಾಯ, ದೇವರು ಪ್ರಿಯನಾಗಿದ್ದಾನೆ, ದೇವರು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ಪ್ರೇಷ್ಠ ತಮಸ್ಸದ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ಸೂಪರ್ಲೇಟಿವ್ ಮುಂದೆ ಏನಿಲ್ಲ. ಪ್ರೇಷ್ಠ ಅಂದ್ರೆ ಸೂಪರ್ಲೇಟಿವ್, ಪ್ರೇಷ್ಠ ಅಂದ್ರೆ ಸೂಪರ್ಲೇಟಿವ್. ಪ್ರೇಷ್ಠ ತಮಃ ಅಂತಂದ್ರೆ ಸೂಪರ್ಲೇಟಿವ್. ಇದು ಇಂಗ್ಲಿಷ್ ನಲ್ಲಿ ಸಿಗುವುದಿಲ್ಲ. ಇದನ್ನು ನಮಗೆ ಶ್ರೀಮದಾಚಾರ್ಯ ಹೇಳಿಕೊಡ್ತಾರೆ. ದೇವರು ನನಗೆ ಅಷ್ಟು ಪ್ರಿಯನಾಗಿದ್ದಾನೆ ಅಂತ ಚಿಂತನೆಯನ್ನು ಮಾಡುವುದರಿಂದ ನನಗೆ ಪ್ರಿಯನಾದ ದೇವರು ನಿಮ್ಮೆಲ್ಲರ ಅಂತರ್ಯಾಮಿಯಾಗಿರುವಾಗ ಆ ದೇವರು ನನಗೆ ದ್ವೇಷ ಮಾಡು, ನನಗೆ ನಫರತ್ತು ಮಾಡು, ನನಗೆ ಬೈ, ನನಗೆ ಹೊಡಿ, ನನ್ನ ಅಪಕೀರ್ತಿಯನ್ನು ಬೆಳೆಸು ಅಂತ ಪ್ರೇರಣೆ ಮಾಡಲಿಕ್ಕೆ ಸಾಧ್ಯವಾ?
ಸರಳವಾಗಿರ್ತಕ್ಕಂಥ ಉಪಾಯ. ಯಾವ ಶತ್ರುಗಳು ಇರೋ ಅಂದ್ರೆ ಈ ನಮ್ಮ ಇತಿಹಾಸ, ಪುರಾಣ, ಮಹಾಭಾರತಗಳು ನಮಗೆ ಇಷ್ಟು ಸೊಗಸಾಗಿ ತಿಳಿಸಿಕೊಡುತ್ತೆ, ಶಾಸ್ತ್ರ ಇಷ್ಟು ಸೊಗಸಾಗಿ ತಿಳಿಸಿಕೊಡುತ್ತೆ. ಯಾವನೋ ಒಬ್ಬ ಪ್ರಿಯನಾಗೋದಕ್ಕಾಗಿ ಅವನು ಮಸ್ಕ ಹೊಡೆಯಬೇಕಾದ ಯಾವ ಅವಶ್ಯಕತೆ ಇಲ್ಲ, ನಮಗೆ ಯಾವ ಅವಶ್ಯಕತೆ ಇಲ್ಲ. ಆ ಮಸ್ಕ ಇರುವವರೆಗೆ, ಆ ಗಾಳಿ ಇರುವವರೆಗೆ ಬಲೂನ್ ಉಬ್ಬಿರುತ್ತೆ. ಗಾಳಿ ಹೋಯ್ತು, ಬಲೂನ್ ಟುಸ್ಸಾಗಿ ಹೋಗಿಬಿಡುತ್ತೆ. ಹಾಗಾದ್ರೆ ಅದು ಉಬ್ಬಿಕೊಂಡೇ ಇರಬೇಕಾದರೆ, ಅವನು ಪ್ರಿಯನಾಗಿ ಇರಬೇಕಾದರೆ ದೇವರನ್ನು ಪ್ರಿಯ ಎಂಬುದಾಗಿ ಚಿಂತನೆಯನ್ನು ಮಾಡು ಸಾಕು ಅಂತಾರೆ. ಇದಕ್ಕೆ ಯಾವ ಖರ್ಚು ಬೇಕಾಗಿಲ್ಲ, ಯಾವ ವೆಚ್ಚವಿಲ್ಲ. ಇದು ವಿಜ್ಞಾನದಿಂದ ನಮಗೆ ತಿಳಿದುಕೊಡುವಂತಹದ್ದು. ಒಡಲ ತೃಪ್ತಿ ನಿನ್ನ ಅಧೀನ. ಇದೊಂದು ನಿತ್ಯದಲ್ಲಿ ಎಲ್ಲರೂ ಚಿಂತನೆಯನ್ನು ಮಾಡುವಂತ ಒಡಲ ಹೊಟ್ಟೆಯ ತೃಪ್ತಿ, ಮನಸ್ತೃಪ್ತಿ ಆಗಬೇಕು ಊಟ ಮಾಡಿದಾಗ. ಅಕ್ಷರಶಃ ನನ್ನ ವೈಯಕ್ತಿಕ ಹೇಳಬೇಕಾದ್ರೆ ಎಲ್ಲರಿಗೂ ಅನುಭವಕ್ಕೆ ಹೊಟ್ಟೆ ತುಂಬತ್ತೆ, ತೃಪ್ತಿ ಯಾರಿಗೂ ಆಗಿರುವುದಿಲ್ಲ. ಹೊಟ್ಟೆ ತುಂಬತ್ತೆ, ಹೊಟ್ಟೆ ತುಂಬಿ ಆಯಾಸವಾಗತ್ತೆ. ಎಷ್ಟೋ ಆಯಾಸವಾಗತ್ತೆ ಅಂದ್ರೆ ಊಟ ಮಾಡಿಕೊಂಡು ಮರಿ ಬಿಡಬೇಕಪ್ಪ ಅನ್ನೋಷ್ಟು ಆಯಾಸವಾಗಿ ಬಿಡುತ್ತೆ. ಆದರೆ ತೃಪ್ತಿ ಯಾರಿಗೂ ಆಗಿರೋದಿಲ್ಲ. ಯಾಕೆ ಆಗುವುದಿಲ್ಲ ತೃಪ್ತಿ? ಯಾಕೆ ಆಗುವುದಿಲ್ಲ ತೃಪ್ತಿ? ಜರ್ಮನಿನಲ್ಲಿ ಒಂದು ಹೋಟೆಲ್ ಮ್ಯಾನೇಜರ್, ದೊಡ್ಡ ಹೋಟೆಲ್, ಬಿಸಿ ಅಲ್ಲಿ ಅವನೇನೋ ಆಸ್ತಿಕ ಸ್ವಲ್ಪ ಬುದ್ಧಿ ಇತ್ತು. ಅವನಿಗೇನೋ ಸಾಧುಗಳು ಸಿಗಬೇಕು, ಅವ್ರಿಗೆ ಪ್ರಶ್ನೆ ಕೇಳಬೇಕು, ಉತ್ತರ ಕೇಳಬೇಕು, ಅವರಿಂದ ಡಿಸ್ಕಸ್ ಮಾಡಬೇಕು, ಏನೇನೋ ಇತ್ತು ಅವನಿಗೆ. ಆದ್ರೆ ಆ ಒತ್ತಡದ ಕಾರ್ಯಕ್ರಮದೊಳಗೆ ಅವನಿಗೆ ಆಗ್ತಾ ಇರಲಿಲ್ಲ. ಒಂದು ದಿವಸ ಒಬ್ಬ ವ್ಯಕ್ತಿ ಬಂದಾಗ ಆ ವೈಟರ್ ನೀರು ಕುಡ್ದ. ಅವನು ಯಾರೋ ಬಂದು ನೀರು ಕುಡ್ದ. ಇವನ ಮೇಲೆ ತನ್ನ ಚೇರಿನ ಮೇಲೆ ಕುಳಿತುಕೊಂಡಿದ್ದ. ಆ ನೀರು ಕುಡಿದ ವ್ಯಕ್ತಿಯನ್ನು ನೋಡಿ ಬಂದು ಅವರ ಒಂದು ಭಾವನೆಯಲ್ಲಿ ನಮಸ್ಕಾರವನ್ನು ಮಾಡಿದ. ಅವರು ಹೇಗೆ ನಮಸ್ಕಾರ ಮಾಡಿದ ಗೊತ್ತಿಲ್ಲ ಅಂತೂ ಸೆಲೆಕ್ಟ್ ಮಾಡಿದ. ಯಾಕೋ ಇಲ್ಲ ಸ್ವಾಮಿ, ನೀವು ತತ್ವಜ್ಞಾನಿಗಳು, ನಾನು ತತ್ವಜ್ಞಾನ ಉಪದೇಶ ಮಾಡಿದೆ. ಈ ಮೂರ್ಖ, ನೀರು ಕುಡಿದವರೆಲ್ಲ ತತ್ವಜ್ಞಾನಿಗಳು, ಅವರಿಂದ ಉಪದೇಶ ಪಡೆದೆ ಅಂತಂದ್ರೆ ನಿನ್ನ ಹಣೆಬಾರೇನಾಗಬೇಕು. ಯಾರು ತತ್ವಜ್ಞಾನಿದ್ದಾರೆ ಅವ್ರು ಹುಡುಕೊಂಡು ಹೋಗು ಅಂತ ಹೇಳಿದ. ಇಲ್ಲ ಸ್ವಾಮಿ, ನೀವೇನು ನೀರು ಕುಡಿದ್ರಲ್ಲ ಅದ್ರ ಮೇಲೆ ಗೊತ್ತಾಯ್ತು ನೀವು ತತ್ವಜ್ಞಾನಿ ಅಂತ ಅಂದ. ಹೇಗೆ ಗೊತ್ತಾಯ್ತು ಹೇಳು? ಆ ನೀರು ನೋಡಿದ್ರಿ, ಅದ್ರ ಮೇಲೆ ಪ್ರೀತಿ ಹುಟ್ಟಿತು. ಈ ನೀರು ನನಗಾಗಿದೆ, ಈ ನೀರು ನನಗಾಗಿ ಸೃಷ್ಟಿ ಮಾಡಿದ್ದಾನೆ. ಜಗತ್ತಿನೊಳಗೆ ಯಾವ ದ್ರವ ಪದಾರ್ಥಗಳಲ್ಲೂ ಇರದೇ ಇರುವಂತಹ ಒಂದು ವಿಶಿಷ್ಟ ಶಕ್ತಿ ಇದೆ ಅಂತಂದ್ರೆ ನೀರು ಕುಡಿದಾಗ ಹಾಯ್ ಅನ್ನಿಸ್ತದೆ, ತೃಪ್ತಿ ಅನ್ನಿಸ್ತದೆ. ಈ ಎಲ್ಲ ಕೌಶಲಗಳನ್ನು ಇಟ್ಟದ್ದು ನೋಡಿ ನಿನಗೆ ಸಂತೋಷವಾಗಿ ಪ್ರೀತಿಯಿಂದ ಅದು ಕೈಯೊಳಗೆ ತೆಗೆದುಕೊಂಡು ಅದಕ್ಕೆ ಒಂದು ಮನಸ್ಸಾರೆ ತಲೆಬಾಗಿ ನೀ ಏನು ನೀರು ಕುಡಿದಿಯಲ್ಲ ಅದ್ರ ಮೇಲೆ ಗೊತ್ತಾಯ್ತು ನೀನೊಬ್ಬ ತತ್ವಜ್ಞಾನಿ. ನನಗೊಬ್ರು ವಯಸ್ಸಾದವರೊಬ್ರು ಕೇಳಿದರು, ನನ್ನ ಪರಿಚಯದವರು, ಗೋಪಾಲ್ ನೀನು ಊಟ ಮಾಡಿ ಬರುತ್ತೇನೋ ಅಂದ್ರು. ಅಂದೆ ನಾನು, ಬೇಕಾದಷ್ಟು ಊಟ ಮಾಡ್ತೇನೆ. ನಿದ್ರೆ ಮಾಡಿ ಬರುತ್ತಾ ಅಂತ? ಬೇಕಾದಷ್ಟು ಅಂತಾರೆ. ಎಷ್ಟೊತ್ತಂದ್ರೆ ಅಷ್ಟೊತ್ತು ನಿದ್ದೆ ಮಾಡ್ತಾನೆ, 8, 10, 12 ಬೇಕಾದಷ್ಟು ಚಾಲೆಂಜ್ ಹಚ್ಚಾರೆ. ಅವ್ರಂದ್ರು ಊಟ ಯಾಕೆ ಮಾಡ್ತಾರೆ, ನಿದ್ದೆ ಯಾಕೆ ಮಾಡ್ತಾರೆ ಗೊತ್ತೇನೋ? ಸುಮ್ಮನೆ ಇರ್ಲಿ ಅದನ್ನು ಬಿಡು. ಊಟ ಆದ ಕೂಡ ನೀ ಏನ್ ಮಾಡ್ತೀಯ ಹೇಳು? ಸ್ವಲ್ಪ ಹೊತ್ತು ಮಲಗ್ತೇನೆ. ಭೇಷ್, ವೆರಿ ಗುಡ್. ನಿದ್ರೆಯಿಂದ ಎದ್ದು ಕೂಡ ಏನು ಮಾಡ್ತೀಯ ಅಂತ ಕೇಳಿ, ಸ್ವಲ್ಪ ಹೊರಗಡೆ ಇಡ್ತೇನೆ ಅಂತ. ವೆರಿ ಗುಡ್. ಯಾಕ್ರಿ ಇಷ್ಟು ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಅಂತಿರಲ್ಲ ಅಂತ ಕೇಳಿದೆ. ಮಗನೇ, ಊಟ ಎದಕ್ಕೆ ಮಾಡ್ತಾರೆ ಹೇಳಿ? ಫಸ್ಟ್ ಊಟ ಮಾಡಿದ ಮೇಲೆ ಆಕ್ಟಿವ್ ಆಗಿ ಇರುವುದಕ್ಕಾಗಿ ಊಟ ಮಾಡೋದು. ಅವನು ಉತ್ಸಾಹ ಭರಿತನಾಗಿ ಇರೋದಕ್ಕಾಗಿ ಊಟ ಮಾಡೋದು. ಊಟ ಮಾಡಿ ಸುಸ್ತಾಗಿ ಮಲಗುವುದಾದ್ರೆ ನಿನಗೆ ಊಟ ಮಾಡಿ ಬರುತ್ತೆ ಅಂತ ಅರ್ಥೇನೋ? ಊಟ ಮಾಡಿ ಬರುತ್ತೆ ಅಂತ ಅರ್ಥೇನೋ? ನಿದ್ರೆ ಯಾಕೆ ಮಾಡುವುದು? ಅವನು ಅತ್ಯಂತ ಉತ್ಸಾಹ ಭರಿತನಾಗಿ ಎದ್ದು 24 ಗಂಟೆ ಮುಂದೆ 12 ಗಂಟೆ 18 ಗಂಟೆ ದುಡಿಯುವುದಕ್ಕಾಗಿ ಸಿದ್ಧನಾಗುವುದಕ್ಕಾಗಿ ಅವನು ನಿದ್ರೆ ಮಾಡೋದು. ನಿದ್ರೆ ಮಾಡಿದ ಮೇಲೆ ನೀನು ಮಲಗ್ತೀಯ ಅಂದ್ರೆ ಇದರ ಅರ್ಥವೇನು? ನಿದ್ರೆ ಮಾಡುವುದಕ್ಕೆ ನಿನಗೆ ಬಂದಿಲ್ಲ ಅಂತ ಅರ್ಥ. ಹಾಗಾದ್ರೆ ಊಟ ನಿದ್ರೆ ಮಾಡೋದಕ್ಕೆ ನಿನಗೆ ಬಂದಿಲ್ಲ ಅಂತಂದ್ರೆ ಏನ್ ಸಾಧನೆ ಮಾಡ್ತೀಯಾ? ಯಾವಾಗ ದೇವರನ್ನು ಕಾಣ್ತೀಯಾ? ಯಾವಾಗ ಶಾಸ್ತ್ರದ ತತ್ವಜ್ಞಾನವನ್ನು ಮಾಡಿಕೊಳ್ತೀಯಾ? ವಿಚಾರ ಮಾಡು ಅಂತ ನನ್ನ ಗುರುಗಳು ನನಗೆ ಹೇಳಿದರು. ಈ ತರಹದ ದುರವಸ್ಥೆಯೊಳಗೆ ನಾವು ಇದ್ದೇವೆ. ಹಾಗಾದ್ರೆ ಸಾಧನೆ ಯಾವಾಗೆ ಅಂತಂದ್ರೆ ಈ ತರಹದ ವಿಜ್ಞಾನಗಳನ್ನು ರೂಢಿಸಿಕೊಳ್ತಾ ಹೋದಾಗ ಅಲ್ಲಿ ತತ್ರ ಸ್ಥಿತೋ ವಿಷ್ಣು ತತ್ತತ್ ಶಕ್ತಿ ಪ್ರಬೋಧಯನ್. ಆ ಪದಾರ್ಥದೊಳಗೆ ಇದ್ದು ದೇವರು ಅಲ್ಲಿ ಆ ಶಕ್ತಿಯನ್ನು ಕೊಟ್ಟು ನಮಗೆ ಉದ್ಬೋಧನೆಯನ್ನು ಮಾಡಿ ನಮಗೆ ಕಾರ್ಯ ಪ್ರವೃತ್ತರನ್ನಾಗಿ ಮಾಡುವವನು ದೇವರು. ಅದರಿಂದಾಗಿ ಆ ಕಡೆಗೆ ಗಮನವನ್ನು ಕೊಡುವುದೇ ತತ್ವಜ್ಞಾನ. ನಿನ್ನಾಧೀನ ಸಕಲ ವಸ್ತುಗಳಿದೆ, ಎಲ್ಲ ವಸ್ತುಗಳು ನಿನ್ನಾಧೀನ.
ಈ ಚಿಂತನೆ ಇರುವುದಕ್ಕಾಗಿಯೇನೆ ಮಳೆ ಬೇಕು ಅಂತಂದಾಗ ಮಳೆ ಆಗುವುದಿಲ್ಲ, ಬೇಡ ಅಂತಂದಾಗ ಮಳೆ ಆಯ್ತು ಅಂತಂದ್ರೆ ಇಷ್ಟು ಆಗತ್ತೆ ಅಂದ್ರೆ ಮಹಾಪೂರ್ ಬರುವಷ್ಟು ಮಳೆ ಆಗತ್ತೆ. ಎಲ್ಲೋ ಒಂದು ಕಡೆಗೆ ಮಳೆ ಆದ್ರೆ 3-4 ರಾಜ್ಯಗಳಿಗೆ ಮಹಾಪೂರ್ ಬರುವಂತೆ ಮಳೆ ಆಗತ್ತೆ. ಯಾಕೆ? ಆಚಾರ್ಯ ಈ ಮೊಬೈಲ್ ನಿಮ್ದದ, ಪ್ಲೀಸ್ ನಾನು ಕೊಡ್ರಿ ಅಂತಂದ್ರೆ ನಾನು ಗಂಭೀರವಾಗಿ ಕೊಡ್ತೇನೆ. ನನಗೊಂದಿಷ್ಟು ಬೈದು ಇದು ನಂದು ಅನ್ನೋದು ಮರೆತು ತಮ್ದು ಅನ್ನೋದು ಮರೆತು ಏನಾದ್ರೂ ಆಗ್ತದ್ರೆ ಎತ್ತಿ ಬಿಸಾಡ್ಬಿಡ್ತೇನೆ ನಾನು. ಹಾಗೆ ಆಗಿದೆ. ದೇವರಿಂದ ಇದು ಎಲ್ಲವೂ ಆಗತ್ತೆ ಎನ್ನುವುದನ್ನು ಮರ್ತದ್ದಕ್ಕಾಗಿ ಹೋಗಾಚೆ ಅವ್ರಿಗೆ ಮಳೆ ಬೇಕು, ಮಳೆ ಆಗ್ಲಿ, ಬಿಸಿಲು ಬೇಕು, ಬಿಸಿಲಾಗ್ಲಿ, ಏನ್ ಕೊಡ್ತೇವೆ ಕೊಡು ಹೋಗು ಅಂತ ಹೇಳಿ ಬ್ಯಾಸರಿಕೆ ಮಾಡಿಕೊಂಡು ಕೊಟ್ಟಾನೋ ಏನೋ, ಅದಕ್ಕಾಗಿ ಉರಿ ಬಿಸಿಲಾಗತ್ತೆ, ಮಹಾಪೂರ್ ಬರುತ್ತೆ, ಮಳೆನೇ ಆಗುವುದಿಲ್ಲ, ಬರಗಾಲ ಬರುತ್ತೆ. ಏನೆಲ್ಲ ದುರವಸ್ಥೆಗಳಿಗೂ ಕಾರಣ ಭಗವಂತನ ತತ್ವಜ್ಞಾನವನ್ನು ಮಾಡಿಕೊಳ್ಳದೆ ಇರುವುದೇ ಇದು ಬಹಳ ಮೂಲವಾಗಿರ್ತಕ್ಕಂಥ ಕಾರಣ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಇದಾದ ಮೇಲೆ ಮುಂದೆ ಹೇಳ್ತಾರೆ, ನಿನ್ನ ನಾಮ ಒಂದಿದ್ದರೆ ಸಾಕು. ದಾಸರ ಹೇಳ್ತಾರೆ, ನೀನಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಇದು ಸಾಮಾನ್ಯ ಜ್ಞಾನ. ಹೌದು, ಭಗವಂತನ ನಾಮ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಇದರಲ್ಲಿ 2 ಮಾತು ಇಲ್ಲಿ ರಕ್ಷಣೆಯನ್ನು ಮಾಡಿದ್ದಿರುತ್ತೆ. ಇದು ಸಾಮಾನ್ಯವಾದ ಜ್ಞಾನ. ಇದರೊಳಗೆ ವಿಶೇಷ ಜ್ಞಾನವೇನಿದೆ ಅಂತಂದ್ರೆ ವಿಜಯದಾಸರೇ ಹೇಳ್ತಾರೆ, ಅವರ ದೃಷ್ಟಿಯಲ್ಲಿ ನಾವು ಸ್ವಲ್ಪ ಕೇಳೋಣ. ನಾಮವೇ ಕಾಯುವುದು, ನಾಮ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಭಗವಂತನ ನಾಮ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ ಅಂತಂದ್ರೆ ಸಮೃದ್ಧವಾಗಿ ಪುಣ್ಯವಿದ್ದಾಗ ಭಗವಂತನ ಸಣ್ಣ ನಾಮ ನಮ್ಮನ್ನು ಅತ್ಯದ್ಭುತವಾದ ಪುಣ್ಯವನ್ನು ಕೊಟ್ಟು ರಕ್ಷಣೆಯನ್ನು ಮಾಡುತ್ತೆ. ಅಜಾಮಿಳನ ಉಪಾಖ್ಯಾನ ತಮಗೆಲ್ಲರಿಗೂ ಗೊತ್ತು. ಅವನು ಮಾಡಬಾರದ ತಪ್ಪುಗಳ ಒಂದು ಮೂರ್ತಿನೇ ಅಜಾಮಿಳ. ಆದರೆ ವಿಷ್ಣು ಭಕ್ತನಾದದ್ದರಿಂದಾಗಿ ಸಾಯುವಾಗ ನಾರಾಯಣ ಅಂತ ನೆನೆಸಿದ್ದಕ್ಕಾಗಿ ದೇವರೇನು ಮಾಡಿದ, ಅವನಿಗೆ ಇರುವಂತಹ ಯಮದೂತರನ್ನು ಓಡಿಸಿ ವಿಷ್ಣು ದೂತರನ್ನು ಕಳಿಸಿ ಆ ಸಂವಾದವನ್ನು ಮಾಡಿಸಿ ಅವರಿಗೆ ತತ್ವಜ್ಞಾನವನ್ನು ಉಪದೇಶವನ್ನು ಮಾಡಿ ಅವನು ಸಾಧನೆಯನ್ನು ಮಾಡಿಕೊಳ್ಳುವಂತೆ ಮಾಡಿ ಅವನಿಗೆ ಉದ್ಧಾರವನ್ನು ಮಾಡಿದ. ಈ ಕಥೆಯೆಲ್ಲ ನಮಗೆ ಗೊತ್ತು. ಇವತ್ತು ನಮ್ಮ ದುರವಸ್ಥೆ ಏನಾಗುತ್ತೆ? ಹೀಗೆ ಒಬ್ಬ ವ್ಯಕ್ತಿ, ವಯಸ್ಸಾದ ವ್ಯಕ್ತಿ ಸಾಯಲಿಕ್ಕಾಗಿದ್ದಂತೆ ದರ್ಭ ಹಾಸಿಗೆ ಮೇಲೆ ಮಲಗಿಸಿದ್ದಾರೆ. 1 ನಿಮಿಷ 2 ನಿಮಿಷ ಕೃಷ್ಣಾರ್ಪಣ ಅನ್ನೋದು. ಆಗ 4 ಮಂದಿ ಮಕ್ಕಳಲ್ಲಿ 4ನೇದವನಿಗೆ ಕರೆದಂತೆ ಬಾರೋ ಇಲ್ಲ. ಉಳಿದು 3 ಮಂದಿಗೂ ಕ್ಯೂರಿಯಾಸಿಟಿ, ಅವ್ರವ್ರ ಹೆಣ್ಣಂದ್ರಿಗೆ 4ನೇಯರಿಗೆ. ಯಾಕಂದ್ರೆ ಎಲ್ಲರಿಗೂ ಕ್ಯೂರಿಯಾಸಿಟಿ, ಏನ್ ಲಾಸ್ಟಿಗೆ ಗುಟ್ಟು ಏನ್ ಬಿಟ್ಟು ಕೊಡೋನಿದ್ದ ನಮ್ಮಪ್ಪ ಅಂತ ಹೇಳಿ ಅವನು ಮಲಗಿದವನ ತಲೆ ಮೇಲೆ ಎಲ್ಲರೂ ತಲೆ ಹಾಕಿದ್ರಂತೆ. ಆಗ ಅವನು ಹೇಳಿದಂತೆ, ಅಲ್ಲಿ ಮೂಲೆಯೊಳಗೊಂದು ಕಸಬರಿಗೆ ಅದನ್ನ ನಾಯಿ ತಿನ್ಲಿಕ್ಕತ್ತದು, ಅದು ಹಾಳಾಗ್ತದೆ, ಸ್ವಲ್ಪ ರಕ್ಷಣೆ ಮಾಡು ಒಳಗಿಡ ಅಂತ ಹೇಳಿದ, ಪ್ರಾಣ ಬಿಟ್ಟ. ಯಾಕೆ? ಭಗವಂತನ ವಿಜ್ಞಾನ ನಿರಂತರವಾಗಿ ಇಲ್ಲದಿರುವಾಗ ಅವನಿಗೆ ಹೇಗೆ ನಾರಾಯಣನ ಸ್ಮರಣೆ ಬಂತೋ, ನಾರಾಯಣನ ಸ್ಮರಣೆ ಬರದೆ ನಮಗೆ ಕಸಬರಿಗೆ ಸ್ಮರಣೆ ಬರುವಂತಾಗತ್ತೆ. ಹೀಗೆ ಮತ್ತೊಂದು ಕಥೆ ಏನ್ ಹೇಳ್ತಾರೆ, ಒಬ್ಬ ಅಜ್ಜಿ ಸಾಯಲಿಕ್ಕೆ ಬಂದಿದ್ದಾಳೆ. ಮಗ ಬಹಳ ತತ್ವಜ್ಞಾನಿ, ಪಂಡಿತ, ಎಲ್ಲ ಗೊತ್ತು. ಹೇಗಾದ್ರೂ ಮಾಡಿ ನಮ್ಮ ಅಜ್ಜಿ ಬಾಯಿಯಿಂದ ದೇವರ ಹೆಸರು ತರಿಸಿರೋದು ಅಂತ ಹಠ ಹಿಡಿದಂತೆ. ನಾರಾಯಣ ಅನ್ನೋ ಅಂದ, ಕೃಷ್ಣ ಅನ್ನೋ ಅಂದ, ಗೋವಿಂದ ಅನ್ನೋ ಅಂದ, ಏನ್ ಲಗ ಹೊಡೆದ್ರು ಆ ಮುದುಕಿ ಹೇಳಿಲ್ಲ. ಕೊನೆ ತಲೆ ಕೆಟ್ಟಿದಂತ ಪಟ ಒಳಗೆ ಹೋದ, ಬೀರುನಿಂದ ತೆಗೆದ. ಆಕಿ ಮದುವೆ ಕಾಲದ ಏನೊಂದು ರೇಷ್ಮೆ ಸೀರೆ ಇತ್ತು, ಆ ಸೀರೆ ತಂದು ಕತ್ತರಿ ತಗೊಂಡು ಕಟ ಹರಿಲಿಕ್ಕೆ ಪ್ರಾರಂಭವನ್ನು ಮಾಡಿದ. ಅಟ್ಲೀಸ್ಟ್ ಹರಿವು ಮುಂದಾದ್ರೂ ಈ ಮುದುಕಿ ನನ್ನ ಅಜ್ಜಿ ಹರಿಬ್ಯಾಡೋ ಅಂತಾಳೇನೋ, ಅದರೊಳಗೆ ಹರಿ ಅಂತ ಅದ್ರ ಶಬ್ದ ಬಂದಿತ್ತು, ಅದರಿಂದ ನಾವು ಉದ್ಧಾರವಾಗಿತ್ತು ಅಂತ ಯೋಚನೆಯನ್ನು ಮಾಡಿ ಹರಿಲಿಕ್ಕೆ ಶುರು ಮಾಡಿದ್ರೆ ಆಕೆ ಹೇಳಿದಂತೆ ಯಾಕೆ ಕಟ್ಟು ಮಾಡ್ತೀವಿ ಅಂತ ಹೇಳಿ ಸತ್ತೋದು. ಯಾಕೆ? ಶ್ರೀಮದಾಚಾರ್ಯರು ಹೇಳ್ತಾರೆ ನಮ್ದೇನಿದೆ ಅಂತಂದ್ರೆ ಆಮೇಲೆ ಮಾಡಿದ್ರಾಯ್ತು, ನಾಳೆ ಮಾಡಿದ್ರೆ ನಾವು ಮುಂದೂಡೋ ಸ್ವಭಾವ ನಮ್ಮದು. ಶ್ರೀಮದಾಚಾರ್ಯರು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಇವತ್ತು ಬೆಳಿಗ್ಗೆ ನಾನು ಉಪನ್ಯಾಸದಲ್ಲಿ ಒಂದು ಮಾತನ್ನು ಹೇಳಿದೆ, ಯಾವ ಉದ್ದೇಶಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಆ ಉದ್ದೇಶವನ್ನು ಸೈಕಲ್ ರೀತಿಯಿಂದ ಒಂದು ಪೈಡಲ್ದಲ್ಲಿ ಅದು ಕಂಟಿನ್ಯೂ ಆಗಿ ಇರುವುದು ಏನಿದೆ, ಇದು ಅತ್ಯಂತ ಅಮೂಲ್ಯವಾಗಿರುವಂತಹದ್ದು, ಇದು ವಿಜ್ಞಾನಕ್ಕೆ ನಾಂದಿಯಾಗಿರುವಂತಹದ್ದು. ಕೃಷ್ಣ ಪರಮಾತ್ಮ ಏಕೆ ಭೂಮಿಗೆ ಬಂದ? ಭೂಭಾರ ಹರಣಕ್ಕಾಗಿ ಗೊತ್ತಿರುವುದು. ನಾವೆಲ್ಲರೂ ಭೂಮಿಗೆ ಭಾರನೇ ಅಲ್ಲ. ಆಮೇಲೆ ನಮ್ಮನ್ನು ಸಂಹಾರ ಮಾಡಿ ದೇವ್ರು ಬರ್ತಾನ? ಬರುವುದಿಲ್ಲ. ಆಮೇಲೆ ಆ ಜರಾಸಂಧ, ದುರ್ಯೋಧನ, ದುಶ್ಯಾಸನ ಇವರಿಗೆ ಕೋಡು ಮುಡಿವೇನ? ಅವ್ರನ್ನ ಸಂಹಾರ ಮಾಡೋದು ಕೃಷ್ಣಕ್ಕೆ ಬರಬೇಕು. ಹೌದು, ಬಂದ.
ಓಕೆ, ಒಪ್ಪಿಕೊಳ್ಳೋಣ. ಬಂದ ಮೇಲೆ ಅವ್ರನ್ನ ಸಂಹಾರ ಮಾಡಲಿಕ್ಕೆ ಕೊನೆಗೆ ತಾನು ಪರಂಧಾಮಕ್ಕೆ ಹೋಗೋ ಹಿಂದಿನ ಕ್ಷಣದೊಳಗೆ ಒಂದು ಬಾಣ ಬಿಟ್ಟಿದ್ರೆ ಸಾಕು, ಎಲ್ಲರನ್ನೂ ಕೊಂದು ಹಾಕಿಬಿಡ್ತಿದ್ದ. ರೈಟ್, ಸಂಹಾರ ಮಾಡಿಬಿಡ್ತಿದ್ದ. ಆ ಸಾಮರ್ಥ್ಯವಿತ್ತು. ದೇವರು ಹಾಗೆ ವಿಚಾರವನ್ನು ಮಾಡಲಿಲ್ಲ. ನನ್ನದೇನಿದೆ ಅಂತಂದರೆ, ನನ್ನ ಉದ್ದೇಶವೇನಿದೆ, ಯಾವ ಕಾರಣಕ್ಕಾಗಿ ಭೂಮಿಗೆ ಬಂದಿದ್ದಾನೆ. ಶ್ರೀ 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 ಸಾವಿರ ಶ್ರೀ ವಿಶ್ವಪ್ರಿಯತೀರ್ಥ ಶ್ರೀಪಾದಂಗಳವರಿಗೆ, ಹಲವಾರು ಮಠಾಧೀಶರಿಗೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಯಾವ ಉದ್ದೇಶ ನಮಗೆ ತಿಳಿಸಿಕೊಡೋದಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ನಾವು ಭೂಮಿಗೆ ಇಳಿದು ಬಂದಿದ್ದೇವೆ, ಆ ಉದ್ದೇಶ ಮರೆಯಲಿಕ್ಕಿಲ್ಲ ಅಂತ ವಿಚಾರವನ್ನು ಮಾಡಿ ಕೃಷ್ಣ ಮುಂದೂಡಬಹುದಾಗಿತ್ತು. ನಾನು ಈ ಹುಟ್ಟಿನಿ, ಕೂಸಿದ್ದೀನಿ, ಸ್ವಲ್ಪ ದೊಡ್ಡವನಾಗಬೇಕು, ಆಟ ಮಾಡಬೇಕು, ಸ್ವಲ್ಪ ಮುಂಜಿ ಮಾಡಿಕೊಳ್ಬೇಕು, 16,000 ಮಂದಿ ಮದುವೆ ಮಾಡಿಕೊಳ್ಬೇಕು, 1,00,000 ಜನ ಮಕ್ಕಳನ್ನು ಪಡೆಯಬೇಕು, ಇಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟ್, ಇದರ ಮಧ್ಯದೊಳಗೆ ಪಾಂಡವರ ಗೆಳೆತನವನ್ನು ಸಂಪಾದಿಸಿಕೊಳ್ಳಬೇಕು. ಇಷ್ಟೆಲ್ಲ ಆದ್ಮೇಲೆ ಭೂಭಾರ ಹರಣವನ್ನು ಮಾಡಿದ್ರೆ ಆಯ್ತು ಅಂತ ದೇವರು ತಾನು ಬಂದ ಉದ್ದೇಶವನ್ನು ಮುಂದೂಡಿ ಕೊನೆಗೆಂದು ಮಾಡಿ ಮುಗಿಸಬಹುದಾಗಿತ್ತು. ಆದರೆ ದೇವರು ನನ್ನ ಉದ್ದೇಶವೇನಿದೆ, ಬಂದ ಕ್ಷಣದಿಂದಲೇ ಪ್ರಾರಂಭವಾಗಬೇಕು ಅಂತ ಹುಟ್ಟಿದ 10ನೇ ದಿನ ಪೂತನೆಯನ್ನು ಸಂಹಾರವನ್ನು ಮಾಡಿದ, 27ನೇ ದಿನ ಶಕಟನನ್ನು ಸಂಹಾರ ಮಾಡಿದ, 90ನೇ ದಿನ ತೃಣಾವರ್ತನನ್ನು ಸಂಹಾರ ಮಾಡಿದ. ಈ ಭೂಭಾರ ಹರಣದ ಸೈಕಲ್ ಏನಿತ್ತು, ಪರಂಧಾಮಕ್ಕೆ ಹೋಗುವ ಕೊನೆ ಕ್ಷಣದವರೆಗೂ ಅದು ನಡೀತಾನೆ ಇತ್ತು. ಅದರ ಜೊತೆಗೆ ಮದುವೆ ಮಾಡಿಕೊಂಡ, ಮಕ್ಕಳನ್ನು ಪಡೆದ, ಪಾಂಡವರ ಗೆಳೆತನವನ್ನು ಸಂಪಾದನೆಯನ್ನು ಮಾಡಿಕೊಂಡ, ಏನಂತಾರೆ ಸುಧಾಮನಿಗೆ ಅನುಗ್ರಹವನ್ನು ಮಾಡಿದ, ಎಲ್ಲಾ ಕೆಲಸವನ್ನು ಒಂದು ಕಡೆಗೆ ಮಾಡ್ತಾ ಹೋದ. ಆದರೆ ತನ್ನ ಉದ್ದೇಶ ಯಾವುದಕ್ಕೂ ಮುಂದೂಡಲಿಲ್ಲ. ಇದು ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸಿಕೊಡುವ ಸ್ಪಷ್ಟ ಸಂದೇಶ. ವಿಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕಾ, ಭಗವಂತನ ತತ್ವಜ್ಞಾನವನ್ನು ಪಡೆಯಬೇಕಾ, ಯಾವಾಗ ಬುದ್ಧಿ ಬಂದಿದೆ, ಯಾವಾಗ ನನಗೆ ತಿಳುವಳಿಕೆ ಬಂದಿದೆ, ತತ್ವಜ್ಞಾನದಿಂದಲೇ ಮೋಕ್ಷವಾಗುತ್ತೆ ಎನ್ನುವುದು ಯಾವಾಗ ಸಿದ್ಧವಾಗಿದೆ, ಆ ಕ್ಷಣಕ್ಕೆ ಪ್ರಾರಂಭವಾಗಬೇಕು. ಇಲ್ಲವಾದರೆ ಸಾಧನೆ ಆಗುವುದಿಲ್ಲ. ಇದು ವಿಜ್ಞಾನಕ್ಕೆ ಬೇಸ್. ವಿಷ್ಣು ತೀರ್ಥರಿಗೆ ಯಾವಾಗ ಪ್ರೇರಣೆ ಆಯಿತು, ಆಶ್ರಮಕ್ಕೆ ಹೊರಟರು. ಶ್ರೀಮದ್ ಆಚಾರ್ಯರಿಗೆ ಯಾವಾಗ ಪ್ರೇರಣೆ ಆಯಿತು, ಆಶ್ರಮಕ್ಕೆ ಹೊರಟರು. ಹೀಗೆ ಯಾರನ್ನು ನೋಡಿದರೂ ಕೂಡ ಅವರಿಗೆ ಯಾವಾಗ ತಲೆಯೊಳಗೆ, ಪುರಂದರದಾಸರಿಗೆ ಅವರ ಜೀವನದಲ್ಲೂ ಹಾಗೆ, ಯಾರಿಗೆ ಯಾವಾಗ ಸರಿಯಾದ ಸ್ಪಷ್ಟವಾದ ಏನಂತಾರೆ ಚೌಕಟ್ಟು ಗೊತ್ತಾಯ್ತು, ಆ ಕ್ಷಣಕ್ಕೆ ಸಾಧನೆಯಲ್ಲಿ ಮುಂದಡಿ ಇಟ್ಟರು. ಅಂತೆಯೇ ಜಗತ್ತಿನೊಳಗೆ ವಿಶ್ವಮಾನ್ಯರಾಗಿ ಆ ಎಲ್ಲ ಜ್ಞಾನಿಗಳಾದರು ಎಂಬುದಾಗಿ ತಿಳಿದುಕೊಳ್ತೇವೆ. ಹೀಗೆ ಭಗವಂತನ ನಾಮವೇ ಕಾಯುವುದು, ನಾಮವೇ ಉಳಿಸೋದು, ನಿತ್ಯ ನಮಗೆ ಊಟಕ್ಕೆ ಹಾಕೋದು ಭಗವಂತನ ನಾಮ. ಹೀಗಾಗಿ ಆ ಭಗವಂತನ ನಾಮದ ಬಗ್ಗೆ ಬಹಳಷ್ಟು ಮಾತುಗಳನ್ನು ಹೇಳ್ತಾರೆ. ಹೀಗೆ ನಾವು ತಿಳಿದುಕೊಳ್ತಾ ಹೋಗೋದು, ದೇವರ ನಾಮ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಇದು ಸಾಮಾನ್ಯವಾಗಿ ಆದರೆ ಹೇಗೆಲ್ಲ ರಕ್ಷಣೆಯನ್ನು ಮಾಡುತ್ತೆ, ಇದು ನಮಗೆ ವಿಜ್ಞಾನವೆಂದೆನಿಸಿಕೊಳ್ಳುತ್ತದೆ. ನಾಮವು ನೆನೆವಂಗೆ ವಜ್ರಾಂಗಿಯಾಗಿಪ್ಪುವುದು. ಯಾರು ನಿತ್ಯದಲ್ಲಿ ಭಗವಂತನ ನಾಮವನ್ನು ನೆನೆಸ್ತಾನೆ, ಅವನಿಗೆ ವಜ್ರದ ಅಂಗಿಯಾಗಿ ನಮ್ಮ ಕವಚವಾಗಿ ಅದು ಬಂದು ನಿಲ್ಲತ್ತೆ. ಒಳಗಿನ ಪುಣ್ಯ ಹೊರಗೆ ಹೋಗಿಸುವುದಿಲ್ಲ, ಹೊರಗಿನ ಪಾಪ ಒಳಗೆ ಬರದಿರುವುದಿಲ್ಲ. ಹಾಗೆ ನಮ್ಮನ್ನು ಗಟ್ಟುಮುಟ್ಟಾಗಿ ರಕ್ಷಣೆಯನ್ನು ಮಾಡುತ್ತೆ. ಇದು ದೇವರ ನಾಮ. ನಾಮ ಒಂದೇ ನುಡಿಯೇ ವಿಜಯ ವಿಠಲ ನಿನ್ನ ಧಾಮವಾಗುವುದಯ್ಯ ತಡೆಯದೆ ನಮಗೆಲ್ಲ. ಆ ಭಗವಂತನ ನಾಮ ಒಂದು ನುಡಿಯುವುದರಿಂದ ವಿಜಯ ವಿಠಲನ ಧಾಮ ವೈಕುಂಠವೇ ನಮಗೆ ಸಿಕ್ಕು ಬರುತ್ತೆ. ಇವತ್ತು ಗಜೇಂದ್ರ ಪ್ರಾರ್ಥನೆ ಮಾಡಿದ, ಎಲ್ಲರಿಗೂ ಗೊತ್ತು, ಪ್ರಸಿದ್ಧ ಕಥೆ ವಿವರಣೆ ಹೇಳುವುದಿಲ್ಲ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಬೇಡಿದ. ಆ ಪ್ರಾರ್ಥನೆ ಇಷ್ಟು ಅದ್ಭುತವಾಗಿ ಪ್ರಾರ್ಥನೆ ಇರಬೇಕು ಅಂತಂದ್ರೆ ನಮ್ಮದು, ಆ ಪ್ರಾರ್ಥನೆ ಮುಗಿದ ಮುಂದಿನ ಕ್ಷಣಕ್ಕೆ ದೇವರು ಎದುರಿಗೆ ಬಂದು ನಿಂತಿರಬೇಕು. ಅಷ್ಟು ಇನ್ವಾಲ್ವ್ ಆಗಿ, ಅಷ್ಟು ಎಂಜಾಯ್ ಮಾಡ್ತಾ, ಅಷ್ಟು ದೃಢವಾದ ವಿಶ್ವಾಸದಿಂದ ದೇವರಲ್ಲಿ ಪ್ರಾರ್ಥನೆ. ಮೊಟ್ಟ ಮೊದಲನೇದು ಆ ಕೂಗಿಗೆ ಓಡಿ ಬಂದ. ದ್ರೌಪದಿ ಕೂಗಿದಳು, ಓಡಿ ಬಂದ. ಇತ್ಯಾದಿಯಾದ 100 ಕಥೆಗಳಿವೆ, ಓಡಿ ಬಂದ. ಆದರೆ ಜೊತೆಗೆ ಇನ್ನೊಂದು ಕೆಲಸವನ್ನು ಮಾಡಿದ. ಪ್ರಾರ್ಥನೆ ಮಾಡಿದವನು ಯಾರು? ಗಜೇಂದ್ರ. ಉದ್ಧಾರ ಯಾರಿಗೆ ಮಾಡಬೇಕಾಗಿತ್ತು? ಗಜೇಂದ್ರನಿಗೆ ಉದ್ಧಾರ ಮಾಡಬೇಕಾಗಿತ್ತು. ದೇವರು ಏನು ಮಾಡಿದ ಅಂತಂದ್ರೆ, ನಾನು ಮಾಡುವ ಪ್ರಾರ್ಥನೆ ಹೀಗಿರಬೇಕಲ್ಲ, ನನಗೆ ಮೊಸಳೆಯಂತೆ ಇರುವ, ನನ್ನನ್ನು ಸಂಸಾರದಲ್ಲಿ ಹಾಕುವ ತಂದೆ ತಾಯಿ ಆತ್ಮೀಯರು ಬಂಧು ಬಳಗ ಮೊದಲು ಮಾಡಿಕೊಂಡು ನನ್ನ ಸಮಾಜ ನನ್ನ ಸಂಸ್ಥೆ ಏನೆಲ್ಲವಿದೆ, ದೊಡ್ಡದಾದ ಬಳಗವಿದೆ, ಆ ಎಲ್ಲ ಬಳಗವನ್ನು ಮೊದಲಿಗೆ ಉದ್ಧಾರವನ್ನು ಮಾಡಿ ಆಮೇಲೆ
ಎನಿಸಿಕೊಳ್ಳುತ್ತೆ. ಇದು ವಿಜ್ಞಾನ ಎಂದು ಎನಿಸಿಕೊಳ್ತದೆ. ಹೀಗೆ ಪ್ರಾರ್ಥನೆಯ ಕ್ರಮದಲ್ಲಿ ಹೋಗುತ್ತೆ. ಆ ತರಹದಿಂದ ಭಗವಂತನ ನಾಮವನ್ನು ಕೊಂಡಾಡಬೇಕು ಎಂಬುದಾಗಿ ಹೇಳ್ತಾರೆ. ವಿಜಯದಾಸರು ಮತ್ತೊಂದು ಕಡೆ ಹೇಳ್ತಾರೆ, ಚಿಂತೆ ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಇದು ಸಾಮಾನ್ಯ ಜ್ಞಾನವೆಂದೆನಿಸಿಕೊಂಡರೆ ಎತ್ತಿಗೆ ಭತ್ತದ ಚಿಂತೆ ಯಾಕೆ, ಅದನ್ನು ಬಿಡಿಸಿ ಹೇಳ್ತಾರೆ. ಹೌದು, ದೇವರಿದ್ದಾನೆ, ವಿಚಾರವೇ ಇಲ್ಲ ಅಂತಾರೆ. ದೇನಿವಾಲ ಭಗವಾನ್ ಶಪರ್ ಫಾಡ್ಕೆ ದೇತಾ ಅಂತಾರಲ್ಲ, ಹಾಗೆ ದೇವರು ಸಮೃದ್ಧವಾಗಿ ಕೊಡ್ತಾನೆ, ಸಮೃದ್ಧವಾಗಿ ಕೊಡ್ತಾನೆ. ಎಷ್ಟು ಸಮೃದ್ಧವಾಗಿ ಕೊಡ್ತಾನೆ ಅಂತಂದ್ರೆ, ಇವತ್ತು ಇಲ್ಲಿ ಇರುವ, ಈ ಊರಿನಲ್ಲಿ ಇರುವ, ಈ ದೇಶದಲ್ಲಿ ಇರುವ ಒಬ್ಬ ವ್ಯಕ್ತಿ ಉಪವಾಸ ಬಿದ್ದಿದ್ದಾನೆ ಅಂತ ಅನ್ನುವ ಒಂದು ನಿದರ್ಶನ ಸಿಗುವುದಿಲ್ಲ. ಅಷ್ಟು ಸಮೃದ್ಧವಾಗಿ ಕೊಡ್ತಾನೆ ದೇವರು. ಎಷ್ಟು ಸಮೃದ್ಧ ಅಂತಂದ್ರೆ ಆ ಸಮೃದ್ಧಿಯನ್ನು ಮಿಸ್ಯೂಸ್ ನಾವು ತೆಗೆದುಕೊಡ್ತೇವೆ. ಏಕಾದಶಿ ದಿವಸ ನೋಡಿದ್ ಬಿಡ್ತೇವೆ, 2 ಹೊತ್ತು 3 ಹೊತ್ತು 4 ಹೊತ್ತು. ಆದ್ರೆ ಹಾಗೆಲ್ಲ ಅಲ್ಲ. ಆದರೆ ದೇವರು ಕೊಟ್ಟದ್ದು ಏನಿದೆ ಅಷ್ಟು ಸಮೃದ್ಧವಾಗಿ ಕೊಟ್ಟಿದ್ದಾನೆ. ಎಷ್ಟು ಕೊಡ್ತಾನೆ ಅಂತಂದ್ರೆ ನಮಗೆ ಚಿಂತೆ ಇಲ್ಲದಿರುವ ಹಾಗೆ ಕೊಡ್ತಾನೆ. ಇವತ್ತು ನಾನು ರಾಯಚೂರಿಗೆ ಬಂದ ಮೇಲೆ ಈ ಸಮಿತಿಯವರು ವಿಚಾರ ಮಾಡಿದ್ರು, ಗೋಪಾಲ ಅವನಿಗೆ ಊಟಕ್ಕೆ ಹಾಕಬೇಕು, ಅದಕ್ಕಾಗಿ ಭತ್ತ ನೋಡಬೇಕು, ಅದಕ್ಕಾಗಿ ಹೊಲ ಹುಡುಕಬೇಕು, ಅದಕ್ಕಾಗಿ ನೀರು ತರಬೇಕು. ಇನ್ನು ತುಂಗಾದವರು ನೀರು ಬಿಟ್ಟಿಲ್ಲ. ಯಾವಾಗ ಅನ್ನ, ಯಾವಾಗ ಊಟ, ಯಾವಾಗ ಏನು, ನನ್ನ ಅವಸ್ಥೆ ಏನು? ದೇವರು ಹಾಗೆ ಮಾಡಲಿಲ್ಲ. ನಾನು ಎಂದು ಬರ್ತೇನೋ ಗೊತ್ತಿಲ್ಲ, ಬರುವುದಕ್ಕಿಂತ 6 ತಿಂಗಳ 8 ತಿಂಗಳ ಮುಂಚೆಯೇ ನನಗಾಗಿ ಅನ್ನವನ್ನು, ನನಗಾಗಿ ವಸ್ತ್ರವನ್ನು, ನನಗಾಗಿ ನೀರನ್ನು ಎಲ್ಲವನ್ನು ಸಮೃದ್ಧವಾಗಿ ಕೊಟ್ಟು ಇಟ್ಟು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಆಮೇಲೆ ನಮ್ಮನ್ನು ತರ್ತಾನೆ. ಇದು ದೇವರು ಮಾಡಿದ ಅತಿ ದೊಡ್ಡದಾಗಿರ್ತಕ್ಕಂಥ ಕರುಣೆ. ಇದು ಭಗವಂತನ ಏನಂತಾರೆ ವಿಜ್ಞಾನ. ಈ ತರಹದ ಚಿಂತನೆಗಳು ನಮ್ಮಲ್ಲಿ. ಅದಕ್ಕಾಗಿ ದಾಸರಾಯರು ಹೇಳ್ತಾರೆ, ಅನೇಕ ಕಡೆಗೆ ಹೇಳ್ತಾರೆ, ನಮಗೆ ಅನಿಸುತ್ತೆ ದೇವರು ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ. ಎಷ್ಟು ನಾವು ಸಂಧ್ಯಾವಂದನ ಜಪ ಪಾರಾಯಣ ಮಾಡಿ ನಮ್ಮ ರಕ್ಷಣೆ ಮಾಡುವುದಿಲ್ಲ ಅಂತೇಳಿ. ಹಾಗೆಲ್ಲ ಅಲ್ಲ. ದೇವರು ನಾಳೆ ಬರುವ ಆಪತ್ತನ್ನು ಮೊನ್ನೆಯೇ ಪರಿಹಾರ ಮಾಡಿ ನಮ್ಮನ್ನು ರಕ್ಷಣೆಯನ್ನು ಮಾಡಿರ್ತಾನೆ. ಇದನ್ನು ನಮ್ಮ ಜೀವನದಲ್ಲಿ ಎಂದೂ ಮರೆಯುವಾಗಿಲ್ಲ. ಇಷ್ಟು ಅಂತಂದ್ರೆ ಕೂಸಿಗೆ ಆಪತ್ತು ಬರುವುದು ಕೂಸಿಗೆ ಗೊತ್ತಿಲ್ಲ, ತಾಯಿಗೆ ಗೊತ್ತು. ಆ ತಾಯಿ ಹಿಡಿದು ರಕ್ಷಣೆಯನ್ನು ಮಾಡ್ತಾಳೆ. ಕೂಸಿಗೆ ಕಿರಿಕಿರಿ ಆಗತ್ತೆ, ನನ್ನನ್ನು ಯಾಕೆ ಹಿಡಿದಳು ಅಂತ ಕಿರಿಕಿರಿ ಕೂಸಿಗೆ. ಆದರೆ ಕೂಸಿಗೆ ಗೊತ್ತಿಲ್ಲ ಆಪತ್ತು ಬರುವುದಿದೆ ಅಂತ ಅನ್ನೋದು. ಹಾಗೆ ನಮಗೆ ಎಷ್ಟು ಆಪತ್ತುಗಳು ಬರುವುದಿದೆ ನಮಗೆ ಗೊತ್ತಿಲ್ಲ. ಆದರೆ ಆಪತ್ತು ಬರುವುದಕ್ಕಿಂತಲೂ ಮೊದಲಿಗೆನೆ ನಮಗೆ ರಕ್ಷಣೆಯನ್ನು ಮಾಡಿಟ್ಟಿರ್ತಾನೆ. ಇದು ದೇವರ ದೊಡ್ಡದಾಗಿರ್ತಕ್ಕಂಥ ಕರುಣೆ. ಇನ್ನು ಇದಾದ ಮೇಲೆ ಕೊನೆಗೆ ಒಂದು ವಿಷಯವನ್ನು ಸ್ವಲ್ಪ ತಿಳಿದುಕೊಂಡು ಮುಗಿಸ್ತೇನೆ. ದೇವರು ಸೃಷ್ಟಿಕರ್ತೃ. ಸಾಮಾನ್ಯವಾದ ಜ್ಞಾನ, ಸಾಮಾನ್ಯವಾದ ಜ್ಞಾನ. ಆ ದೇವ ಏನೆಲ್ಲ ಅಗಾಧವಾದದ್ದನ್ನು ಸೃಷ್ಟಿ ಮಾಡಿದ. ಇವತ್ತು ನಾವೆಲ್ಲ ದೊಡ್ಡವರಿದ್ದೀವಿ. ನಾವು ಪೇಪರ್ ಬೋಟ್ ಮಾಡಿದ್ರೆ, ಅದೇನು ವಿಮಾನದ ಥರ ಮಾಡ್ತಾರಲ್ಲ, ಪೇಪರ್ ರಾಕೆಟ್ ಮಾಡಿದ್ರೆ ನಮ್ಗೆ ಯಾರಾದ್ರೂ ನೋಡಿದ್ರೆ ಏನಂತಾರೆ, ನಗುತ್ತಾರೆ. ಹಾಗೆ ದೇವರೇನೋ ಒಂದು ಕ್ಷುಲ್ಲಕವಾದ ಕ್ಷುದ್ರವಾದ ಪದಾರ್ಥಗಳನ್ನು ಬಿಡಿ ಬಿಡಿಯಾಗಿ ಸೃಷ್ಟಿ ಮಾಡ್ತಾ ಹೋದ್ರೆ ಆ ದೇವರ ದೇವತ್ವಕ್ಕೆ ದೊಡ್ಡ ಹೊಡೆತ ಬೀಳ್ತದೆ, ಮಾರಕವಾಗತ್ತೆ. ಹಾಗಾದರೆ ದೇವರ ಸೃಷ್ಟಿಯಲ್ಲಿ ಒಂದು ಜುಜುಬಿಯಾದ ಪದಾರ್ಥ ಇರುವ ಹಾಗಿಲ್ಲ. ಪ್ರತಿಯೊಂದು ಪದಾರ್ಥವು ಅತ್ಯದ್ಭುತವಾದಂತಹ ಪದಾರ್ಥವೇ ಆಗಿರಬೇಕು. ಹಾಗಾದರೆ ಏನು ಮಾಡಿದ್ದಾನೆ? ಒಂದು ಬ್ರೈನ್ ಇದೆ, ಫಸ್ಟ್ ಒಂದು ಮೆದುಳು ಇದೆ. ಆ ಮೆದುಳು ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪರಮಾವಧಿ 1 kg ಭಾರದ ಮೆದುಳು. ಅದಕ್ಕೂ ಕಡಿಮೆ ಇರುತ್ತೆ, ಅದಕ್ಕೂ ಹೆಚ್ಚಿರೋದಿಲ್ಲ. ಅತಿ ಸೂಕ್ಷ್ಮವಾದ ಮೆದುಳು. ಆ ಮೆದುಳಿನಲ್ಲಿ 10 ಕೋಟಿ ವಿಷಯಗಳು ನೆನಪು ಇರುತ್ತೆ ಅಂತೆ. ಎಷ್ಟು? 10 ಕೋಟಿ ವಿಷಯ. ಇವತ್ತು ಇದು ಸೈನ್ಸ್ ಹೇಳಿದ್ರೆ ನಾವು ನಂಬುತ್ತೇವೆ, ಆದ್ರೆ ಈಗ ಶಿವರಾಚಾರ್ಯರ ಶಾಸ್ತ್ರ ಹೇಳಿದ್ರೆ ನಮಗೆ ನಂಬಿಕೆ ಬರುವುದಿಲ್ಲ. ಅದರ ಬಗ್ಗೆ ಬಹಳ ವಿಚಾರವಿಲ್ಲ. ಆದರೆ ಇರುವುದು ಹೇಳ್ತೇನೆ, 10 ಕೋಟಿ ವಿಷಯಗಳು ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಬರೀ ಅಷ್ಟೇ ಅಲ್ಲ, ಅದರೊಳಗೆ ಮೆಸೇಜ್ ಗ್ರಹಣ ಮಾಡುತ್ತೆ. ಪ್ರತಿ ಕ್ಷಣಕ್ಕೆ 10 ಲಕ್ಷ ಮೆಸೇಜ್ಗಳನ್ನು ನಮ್ಮ ಬ್ರೈನ್ ಗ್ರಹಣ ಮಾಡುತ್ತೆ. ಅದರೊಳಗೆ ಜರಡಿ ಹಿಡಿದು ಯಾವುದನ್ನು ಗ್ರಹಣ ಮಾಡಬೇಕು, ಯಾವುದನ್ನು ಅಭಿವ್ಯಕ್ತ ಮಾಡಬೇಕು, ಅದನ್ನು ತಾನು ಅಭಿವ್ಯಕ್ತ ಮಾಡುತ್ತೆ. ಆದರೆ ಗ್ರಹಣ ಮಾಡುವ ಕೆಪಾಸಿಟಿ ಮಾತ್ರ ಅಷ್ಟು ಇದೆ. ಇನ್ನು ನಮ್ಮಲ್ಲಿರೋ ನೆನಪು ಅಂದ್ರೆ, ಮೊದಲಿಗೆ ಅಮ್ಮ ಅಂದಾಗ ಓ ಈಗ ಅಮ್ಮ ಅನ್ಬೇಕು ಒಂದು ನೆನಪು, ಇವಳು ಅಮ್ಮ.
ಇದು ಅನ್ನ, ಇದು ಆಹಾರ. ಹೀಗೆ ಹುಟ್ಟಿದಾಗಿನಿಂದ ಸಾಯುವವರೆಗೆ ಒಂದು ನೆನಪು, ಅದಾದ್ಮೇಲೆ ಎರಡನೇದ್ದು, ಅದಾದ್ಮೇಲೆ ಎರಡನೇದ್ದು, ಹೀಗೆ ಇಡ್ತಾ ನಾವು ಜೋಡಿಸ್ತಾ ಹೋದ್ರೆ ಎಷ್ಟು ದೂರ ಆಗತ್ತೆ? 10,50,50,50,00,000 ಮೈಲು ದೂರವಾಗುತ್ತೆ. 10,50,00,000 ಮೈಲು ದೂರದಲ್ಲಿ ಆಗತ್ತೆ ಅಂತೆ. ಅಷ್ಟು ನಾವು ನಮ್ಮ ಬ್ರೈನಿನಲ್ಲಿ ನಾವು ನೆನಪಿಟ್ಟುಕೊಳ್ತೇವೆ. ಅಷ್ಟು ಅದ್ಭುತವಾದ ಅಗಾಧವಾದ ಬ್ರೈನ್ ದೇವರು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ 10,00,000 ನರಗಳು ಕೆಲಸ ಮಾಡ್ತಾ ಇರುತ್ತೆ, ಆಕ್ಟಿವ್ ಆಗಿರುತ್ತೆ. ಯಾವಾಗಲೂ ಈ ಕೆಲಸ ಮಾಡ್ತಾ ಇರುವಂತದ್ದು 10,00,000 ನರಗಳು. ಹೇಗೆಂತಂದ್ರೆ ಒಂದು ಹಿಟ್ಟಿನ ಮುದ್ದಿಯೊಳಗೆ ಒಂದು 10,00,000 ಪಿನ್ನುಗಳನ್ನು ಚುಚ್ಚೋಣ, ಟಾಚಿಂಗ್. ಅದು ಹೇಗಿರ್ಬೇಕು ಹಾಗೆ ನಮ್ಮ ಬ್ರೈನಿನಲ್ಲಿ ಇರುತ್ತೆ ಎಂಬುದಾಗಿ ಹೇಳ್ತಾರೆ. 10,00,000 ನರಗಳು ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ, ಅಂದ್ರೆ ತುಂಬಾ ಕೆಲಸ ಮಾಡ್ತಾ ಇರುತ್ತೆ ಅಂತೆ. ಹೇಗೆ ಅಂತಂದ್ರೆ ಒಂದು ಹಾಲಿನಲ್ಲಿ 1,00,000 ಜನ ಏಕಕಾಲಕ್ಕೆ ಕೆಲಸ ಮಾಡಿದರೆ ಹೇಗೆ ಗಡಿಬಿಡಿ ಇರುತ್ತೋ ಹಾಗೆ ನಮ್ಮ ಬ್ರೈನಿನಲ್ಲಿ ಕೆಲಸವಾಗತ್ತೆ. ಇದನ್ನು ಹುಟ್ಟಿಸಿದವ ಯಾರು? ಇದನ್ನು ಪ್ರೇರಣೆಯನ್ನು ಮಾಡುವವನು ಯಾರು? ಇದನ್ನು ಪ್ರಚೋದನೆಯನ್ನು ಮಾಡುವವನು ಯಾರು? ತತ್ರ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಇದು ದೇವರು ನಮಗೆ ಮಾಡಿದ ಉಪಕಾರ. ಹಾಗಾದ್ರೆ ನಾವು ಕೊಟ್ಟಿದ್ದೇನೆ ಈಗ ಗೊತ್ತಾಗ್ತಾ ಬರುತ್ತೆ ಒಂದೊಂದು ಹೆಜ್ಜೆ. ಇದಾದ್ಮೇಲೆ ಅದಕ್ಕಾಗಿ ಆ ಸೂಕ್ಷ್ಮವಾದ ಬ್ರೈನ್, ಅದಕ್ಕಾಗಿ ಇಷ್ಟು ಗಟ್ಟಿಯಾದ ತಲೆ ಬುರುಡೆ ಕೊಟ್ಟ. ಇಷ್ಟು ಗಟ್ಟಿಯಾದ ಬುರುಡೆ ಇನ್ಯಾವುದಕ್ಕೂ ಇಲ್ಲ. ಹಾರ್ಟಿಗಿಲ್ಲ, ಕಿಡ್ನಿಗಿಲ್ಲ, ಲಿವರ್ಗಿಲ್ಲ, ಯಾವುದಕ್ಕೂ ಇಲ್ಲ. ಯಾಕೆ? ಹಾರ್ಟ್ ಸ್ವಲ್ಪ ಮಜಬೂತ್, ಪಿಂಜರದೊಳಗೆ ಇಟ್ಟ. ಕಿಡ್ನಿ ಇನ್ನು ಸ್ವಲ್ಪ ಗಟ್ಟಿ, ಹಾಗಾಗಿ ಮೆತ್ತನೆ ಹೊಟ್ಟೆಯಲ್ಲಿ ಇಟ್ಟ. ಆದರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪದಾರ್ಥ ಯಾವುದು ಅಂತಂದ್ರೆ ನಮ್ಮ ದೇಹದಲ್ಲಿ ಬ್ರೈನ್ ಆಗಿದೆ. ಆದ್ದರಿಂದಾಗಿ ಆ ಬ್ರೈನ್ಗೆ ಗಟ್ಟಿಯಾದ ತಲೆ ಬುರುಡೆಯನ್ನು ಕೊಟ್ಟು. ಇದು ದೇವರು ಮಾಡಿರ್ತಕ್ಕಂಥ ಸೃಷ್ಟಿ, ದೇವರ ರಕ್ಷಣೆ, ಅವನ ಸೃಷ್ಟಿಯ ಕ್ರಮ. ಯಾರು ಮೊನ್ನೆ ಹೇಳ್ತಾ ಇದ್ರು, ದೇವರು ಅಂದ್ರೆ ಇದಕ್ಕೆ ಯಾವುದಕ್ಕೂ ಒಂದು ಪ್ಲಾನ್ ಇಲ್ಲ. ನಾನಂದ್ರೆ ಪ್ಲಾನ್ ಇಲ್ಲ, ಏನಿಲ್ಲ. ಸೂರ್ಯನಿಂದ ಪೃಥ್ವಿ ಇಷ್ಟು ದೂರವಿರಬೇಕು ಅಂದ್ರೆ ಅಷ್ಟೇ ದೂರವಿರಬೇಕು ಅಂದರೇನೆ ಪೃಥ್ವಿ ಉಳಿಯತ್ತೆ. ಹತ್ತಿರ ಹೋದ್ರೆ ಪೃಥ್ವಿ ಸುಟ್ಟು ಹೋಗುತ್ತೆ, ದೂರವಾದರೆ ಜೀವರಾಶಿಗಳೇ ಉಳಿಯುವುದಿಲ್ಲ. ಅದು ದೂರವೂ ಆಗಬಾರದು, ಹತ್ತಿರವೂ ಆಗಬಾರದು, ಮಧ್ಯದೊಳಗೆ ಅದು ಯಾವ ಲಿಮಿಟ್ನಲ್ಲಿ ಇರಬೇಕು, ಯಾವ ಪಿರಮಿಡ್ನಲ್ಲಿ ಇರಬೇಕು, ಹಾಗೆ ಇಟ್ಟು ರಕ್ಷಣೆಯನ್ನು ಮಾಡುವವನು ಯಾರು? ದೇವರು. ಆ ಓಝೋನ್ ಲೇಯರ್ಸ್ ಅವು ಹೊರಗೆ ಬಂದಾಗ ನಮ್ಮ ಚರ್ಮವಿಲ್ಲ ಅಂತ ಆದ್ರೆ ನಾವು ಯಾರೂ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅವುಗಳನ್ನು ತಡೆಯುವ ಶಕ್ತಿ ಕೊಟ್ಟವನು ಯಾರು? ಈ ನಮ್ಮ ಚರ್ಮಕ್ಕೆ. ಅದನ್ನು ಯಾರು ಸೃಷ್ಟಿ ಮಾಡಿದರು? ಯಾರು? ನಾವು ಇವತ್ತು ಹೇಳ್ತೇವೆ ದೇವರಿಗೆ ನಾವು ಇಷ್ಟೆಲ್ಲ ಕೇಳಿದ್ದೇವೆ, ದೇವರು ನಮಗೇನು ಕೊಟ್ಟ? ಇಷ್ಟೆಲ್ಲ ಸೃಷ್ಟಿ ಇಷ್ಟೆಲ್ಲ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ, ಇಷ್ಟೆಲ್ಲ ಬೇಡ್ತೇವೆ ದೇವರಿಗೆ, ದೇವರು ನಮಗೇನು ಕೊಟ್ಟ ಅಂತ ನಾನು ನಮ್ಮ ಗುರುಗಳ ಮುಂದೆ ಅಂದೆ. ಕರೆದ್ರು ಬಾಯಲ್ಲಿ, ಏನು ದೇವರಿಗೆ ಬೇಡಿ ಅಲ್ಲ, ಏನೇನು ಬೇಡಿ ಹೇಳಪ್ಪ. ನಾನು 1, 2, 3, 4, 5, 7, 8, 9ನೇದು ಇಲ್ಲ ನನ್ನ ಹತ್ರ ಬೇಡ್ಲಿಕ್ಕೆ. ಯಾಕೆ ಬೇಡ ಇಲ್ಲ? ನಾನು ಬೇಡ್ಲಿಕ್ಕೂ ಗೊತ್ತಿಲ್ಲ. ಆಗ್ತಿಲ್ಲ, ಇಷ್ಟೇ ಬೇಡಿ ಯಾವುದಿಲ್ಲ, ಅದು ಮುಗಿತಲ್ಲ, ಇಷ್ಟನ್ನು ದೇವರ ಯಾಕೆ ಕೊಡ್ಬೇಕು ಅಂತ ಹೇಳಿ ಸಣ್ಣ ಹೇಳಿ ಕಳಿಸ್ಬಿಟ್ರು. ಈಗ ನಾವು ವಿಚಾರ ಮಾಡಿದಾಗ ಅನ್ಸುತ್ತೆ, ಓ ಬ್ರೈನ್ ಕೊಡುವಂತ ಬೇಡಿವಾ, ತಲೆ ಬುರುಡಿ ಕೊಡುವಂತ ಬೇಡಿವೆ, ಇಷ್ಟು ಅದ್ಭುತವಾದ ಚರ್ಮವನ್ನು ಕೊಡುವಂತ ಬೇಡಿದ್ದೇವೆ. ಯಾವುದು ಬೇಡಿದ್ದೇವೆ? ಹಾಗಾದ್ರೆ ದೇವರು ಬೇಡದೆ ಕೊಟ್ಟದ್ದು ಎಷ್ಟು? ಬೇಡಿದ್ದು 4 ಕೊಟ್ಟದೇ ಇದ್ದರೂ ಕೂಡ ಬೇಡದೆ ಕೊಟ್ಟದ್ದು ಅನಂತವಾಗಿ ಕೊಟ್ಟಿದ್ದಾನೆ ದೇವರು. ಆದ್ದರಿಂದಾಗಿ ದೇವರ ಉಪಕಾರ ದೊಡ್ಡದು, ದೇವರ ಸೃಷ್ಟಿ ದೊಡ್ಡದು. ಈ ಪೃಥ್ವಿಯೊಳಗೆ ಸೂರ್ಯನಿಂದ ರಕ್ಷಣೆಯನ್ನು ಮಾಡಿದ್ದಾನೆ, ನಿಜ. ಈ ಪೃಥ್ವಿಯೊಳಗೆ ಸುಮ್ಮ ವಿಚಾರವನ್ನು ಮಾಡೋಣ. ಏಕಾಂತದೊಳಗೆ 5 ನಿಮಿಷ ದೇವರು ಆಕ್ಸಿಜನ್ ಇಲ್ಲ ಅಂತ ಮಾಡಿದರೆ ಏನಾಗುತ್ತೆ? ಸುಮ್ಮ ಶಾಂತವಾಗಿ ವಿಚಾರವನ್ನು ಮಾಡೋಣ, ಎಲ್ಲರೂ ಕೂಡಿ ವಿಚಾರವನ್ನು ಮಾಡೋಣ. 5 ನಿಮಿಷ ಆಕ್ಸಿಜನ್ ಸೃಷ್ಟಿ ಮಾಡಿದ್ದಿಲ್ಲ, ಬಂದ್ ಮಾಡಿದ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಇಡೀ ಜಗತ್ತು ಶಾಂತವಾಗಿ ಹೋಗ್ಬಿಡುತ್ತೆ, ಕಲರವ ಇರುವುದಿಲ್ಲ. ಎಂದಿಗೂ ಅಂದ್ರೆ ಕೋಟಿ ಕೋಟಿ ವರ್ಷದಿಂದ ಇವತ್ತಿನ ಸೈನ್ಸ್ ಹೇಳುವ ಹಾಗೆ ಎಂದು ಜೀವರಾಶಿ ಪೃಥ್ವಿಯಲ್ಲೊಗೆ ಪ್ರವೇಶವನ್ನು ಮಾಡಿದ ಅವತ್ತಿನಿಂದ ಇನ್ನು ಮುಂದೆ ಕೋಟಿ ಕೋಟಿ ವರ್ಷದವರೆಗೆ ಎಂದಿಗೂ ಕೂಡ ನಮ್ಮ ಪೃಥ್ವಿಯೊಳಗೆ ಆಕ್ಸಿಜನ್ ಇಲ್ಲ ಅಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಮ್ಮ ಪ್ರಕಾರದೊಳಗೆ ದೇವರು ಮಾಡಿದ ಅತಿ ಅಗಾಧವಾದ ಸೃಷ್ಟಿ ಅಲ್ವಾ, ಅತ್ಯದ್ಭುತವಾದ ಸೃಷ್ಟಿ ಅಲ್ವಾ. ಹೀಗೆ ಒಂದೊಂದು ಕೂಡ ಬಹಳ ವಿಚಿತ್ರವಾಗಿದೆ.
ನಮ್ಮ ಈ ಮುಖ ಕೊಟ್ಟಿದ್ದಾರೆ, ಎಷ್ಟು ಅದ್ಭುತವಾಗಿದೆ. ಎಲ್ಲೋ ಒಂದು ಕಡೆಗೆ ರುಚಿ ನೋಡಬೇಕು, ಮತ್ತೆಲ್ಲೋ ಒಂದು ಕಡೆ ತಿನ್ಬೇಕಾಗಿತ್ತು ಅಂತಂದ್ರೆ ಏನಾಗ್ತಿತ್ತು ಹೇಳ್ರಿ ಅವಸ್ಥೆ? ರುಚಿ ನೋಡುವುದು ಒಳಗೆ ಇದೆ, ತಿನ್ನುವುದು ಒಳಗೆ ಇದೆ. ಆ ರುಚಿ ನೋಡುವ ನಾಲಿಗೆಗೆ ಇಡೀ ದೇಹದಲ್ಲಿ ಯಾವ ಅಂಗಾಂಗಗಳಿಗೂ ಇಲ್ಲದಿರುವ ಒಂದು ಶಕ್ತಿ ಇದೆ. ಅದು ಮುಂದೆ ಬಂದು ರುಚಿ ನೋಡುತ್ತೆ, ಆಹಾರವನ್ನು ಒಳಗೆ ತೆಗೆದುಕೊಂಡು ಹೋಗುತ್ತೆ. ಹಲ್ಲು, ಅದಕ್ಕೂ ಒಂದು ಪ್ಲಾನ್ ಇದೆ. ಒಂದರಿಂದ ಕಟ್ ಮಾಡಬೇಕು, ಇನ್ನೊಂದರಿಂದ ಜಗಿಬೇಕು, ಅದಕ್ಕೊಂದು ಪ್ಲಾನ್ ಇದೆ. ಆ ಪ್ಲಾನ್ ಸುಮ್ಮ ಕಲ್ಪನೆ ಮಾಡೋಣ. ಈ ಪ್ಲಾನ್ ಏನಾದ್ರು ಅಸ್ತವ್ಯಸ್ತ ಆಗಿತ್ತು ಅಂತಂದ್ರೆ ಆ ಕೊರೆ ಅಲ್ಲಿ ಮುಂದೆ ಬಂದಿದ್ರೆ ರಾಕ್ಷಸ ಕಂಡ ಕಾಣಿಸ್ತಿತ್ತು. ಅದು ಯಾವುದೂ ಇಲ್ಲದೆ ಇರುವ ಹಾಗೆ ಅದೊಂದು ಪ್ಲಾನ್ ಆಗಿ ಅದೊಂದು ಸೆಟ್ ಮಾಡಿ ಕೊಟ್ಟಿದ್ದಾನಲ್ಲ, ಇದು ದೇವರ ಕರುಣೆ ಅಲ್ವಾ? ಇದು ನಮಗೆ ಇದೇ ವಿಜ್ಞಾನ. ಹೀಗೆ ಒಂದೊಂದನ್ನು ತಿಳಿತಾ ಹೋಗುವಂತಹದ್ದು ಬಹಳ ವಿಚಿತ್ರ. ಭಾರವಾದ ಪದಾರ್ಥ ಎಂದೂ ಮೇಲೆ ಹರಿಯುವುದಿಲ್ಲ. ನೀರು ಮೇಲೆ ಹರಿಯುತ್ತೇನ? ಇವತ್ತು ನಾವು ಪಂಪ್ ಮಾಡಿ ತೆಗಿತೇವೆ, ನೀರು ಹರಿಯುವುದಿಲ್ಲ. ಅದು ದೇವರ ಸೃಷ್ಟಿ. ಇವತ್ತು ನಾನು ಬೋರ್ ಹಾಕಿದ್ದಕ್ಕೆ ನಾನು ಭಾರಿ ಹಿಗ್ಗುತ್ತೇನೆ, 50,000 ಕೊಟ್ಟು ಬೋರ್ ಹಾಕಿದೆ ಅಂತೇಳಿ ದೇವರ ಅಂತಾನೆ, ಮಂಗೆ ಅಂತಾನೆ, ನಿನ್ನ ಕೆಲಸ ಕೋಟಿ ಮಾಡಿಲ್ಲ ನಾನು ಅಂತಾನೆ. ಏನೋ ಮಾಡಿಯ ಅಂದ್ರೆ ಒಂದು ಗಿಡವಿದೆ, ಕೆಳಗೆ ನೀರಿದೆ, ಆ ನೀರನ್ನು ಸಿಪ್ ಮಾಡುವಂತ ಶಕ್ತಿ ಗಿಡಕ್ಕೆ ಕೊಟ್ಟವನು ಯಾರು? ಮೇಲೆ ತುಟ್ಟ ತುದಿಗೆ ಇರುವಂತಹ ಎಲೆಯವರೆಗೂ ಕೂಡ ಆ ನೀರು ಮೆಲ್ಲಕ್ಕೆ ಹೋಗುತ್ತೆ. ಆ ಶಕ್ತಿ ಗಿಡಕ್ಕೆ ಕೊಟ್ಟವನು ಯಾರು? ಯಾರು ಕೊಟ್ಟವನು? ದೇವರು ಬಿಟ್ಟು. ಒಂದು ನಾಯಿ ಇದೆ, ದೇವರ ಸೃಷ್ಟಿ ಬಹಳ ಅಗಾಧ. ಒಂದು ನಾಯಿ ಇದೆ, ನಾಯಿ 6-8 ಮಕ್ಕಳನ್ನು ಹುಟ್ಟಿಸ್ತಾರೆ. ಹುಟ್ಟಿಸಿದಾಗ ಯಾವ ನಾಯಿ ಪೂರ್ಣ ದುರ್ಬಲ ಇರ್ತದೆ, ಕೊನೆ ಅದನ್ನು ತಿಂದು ಹಾಕಿಬಿಡ್ತದೆ, ಮುಗಿಸಿಬಿಡ್ತದೆ. ಯಾಕೆ? ತಾನು ಬದುಕಬೇಕು. ನಾಯಿ ಆಗಲಿ ಬೆಕ್ಕು ಆಗಲಿ ಯಾವ್ದಾದ್ರು ತಿಂದು ಹಾಕಿಬಿಡ್ತದೆ, ಮುಗಿಸಿಬಿಡ್ತದೆ. ಯಾವ ನಾಯಿ ದುರ್ಬಲವಿರುತ್ತೆ ಆ ನಾಯಿಗೆ ನೀರು ಹಾಲು ಬರುವ ಕೆಚ್ಚಲ ಕೊಡುತ್ತೆ ಅದು ನಾಯಿ. ಯಾವ ನಾಯಿ ಪ್ರಬಲವಾಗಿದೆ ಅದಕ್ಕೆ ಗಟ್ಟಿ ಹಾಲು ಬರುವಂತ ಕೆಚ್ಚಲನ್ನೇ ಕೊಡುತ್ತೆ. ಅದು ಈ ಕಡೆ ಕೆಚ್ಚಲು ಅದರ ಬದಲು ಆಗುವುದಿಲ್ಲ. ಇದು ದೇವರು ಅಲ್ಲಿ ಕೊಟ್ಟು ಸೃಷ್ಟಿಯನ್ನು ಮಾಡಿ ಪ್ರೇರಣೆಯನ್ನು ಮಾಡುವಂತಹದ್ದು. ಒಂದು ಕೋತಿ ಇದೆ, ಮಂಗೆ ಇದೆ, ಈಗ ತಾನೇ ಹುಟ್ಟಿದೆ. ಆ ಹುಟ್ಟಿದ ಕೋತಿ ತನ್ನ ಮರಿಯನ್ನ ನಮ್ಮ ಮಕ್ಕಳನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ತೇವೆ. ಅಲ್ಲಿ ಉಲ್ಟಾ ಅಲ್ವಾ? ಆ ಮರಿಯ ತನ್ನ ತಾಯಿಯನ್ನು ಹಿಡಿದುಕೊಳ್ಳಬೇಕು. ಅದು ಈ ಗಿಡದಿಂದ ಆ ಗಿಡಕ್ಕೆ, ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಜಿಗಿತಾ ಹೋಗುವಂತಹದ್ದು. ಜಿಗಿತಾ ಹೋದ್ರೆ ಅದು ನಿಶ್ಚಿಂತ ತಾಯಿ ನಿಶ್ಚಿಂತ. ಆ ಕೂಸಿಗೆ, ಈಗ ತಾನೇ ಹುಟ್ಟಿದ ಕೂಸಿಗೆ ಆ ಗಟ್ಟಿ ಹಿಡಿಬೇಕು. ಹಿಡಿದ್ರೆ ನಾನು ಬದುಕ್ತೇನೆ, ನನ್ನ ರಕ್ಷಣೆಯಾಗಿ. ಯಾರು ಕೊಟ್ರು? ಯಾರು ಶಕ್ತಿ ಕೊಟ್ಟರು ಅದಕ್ಕೆ? ಹೀಗೆ ಒಂದೊಂದನ್ನು. ಇವಾಗ ಪ್ಲೇಟ್ಲೆಟ್ಸ್, ಈಗೆಲ್ಲ ಡೆಂಗ್ಯೂ ಪ್ರಭಾವ ಬಹಳ. ಆ ಪ್ಲೇಟ್ಲೆಟ್ಸ್ ಕಡಿಮೆ ಆಯ್ತು, ಅವನು ಬದುಕುವುದಿಲ್ಲ, ಅವನಿಗೆ ಆಗಿಂದಾಗಲೇ ಕೊಡಬೇಕು. ಆ ಪ್ಲೇಟ್ಲೆಟ್ಸಿನ ಕಾರ್ಯ ಎಷ್ಟು ಅಂತಂದ್ರೆ, ಏನಾದ್ರೂ ಗಾಯವಾಯಿತು ಅಂದ್ರೆ 3 ನಿಮಿಷದೊಳಗೆ ಆ ರಕ್ತ ಕ್ಲಾಟ್ ಆಗಿ ಅಲ್ಲಿ ಪ್ಯಾಕ್ ಆಗಬೇಕು. ಆ ಕೆಲಸವನ್ನು ಮಾಡುವುದು ಯಾವುದು? ಪ್ಲೇಟ್ಲೆಟ್ಸ್. ಆ ಪ್ಲೇಟ್ಲೆಟ್ಸ್ ಕೊಡುವಂತೆ ಯಾರಪ್ಪ ಯಾರಿಗೆ ಬೇಡಿದ್ದಾರೆ ಹುಟ್ಟೋದಕ್ಕಿಂತ ಮುಂಚೆ? ಹೀಗೆ ದೇವರು ಮಾಡುವ ಸೃಷ್ಟಿ. ಒಂದು ಕಣ್ಣು ಇದೆ, ಲಕ್ಷ ನರಗಳು ಆ ಕಣ್ಣಿನೊಳಗೆ ವರ್ಕ್ ಮಾಡುತ್ತೆ. ಆ ನರಗಳಲ್ಲಿ ಒಂದು 10 ನರಗಳು ಬ್ಲಾಕ್ ಆಯ್ತು ಅಂತಂದ್ರೆ ದೂರದ್ದು ಕಾಣಿಸುವುದಿಲ್ಲ. ಇನ್ನು 100 ನರಗಳು ಬ್ಲಾಕ್ ಆದ್ರೆ ಹತ್ತಿರದ್ದು ಕಾಣಿಸುವುದಿಲ್ಲ. ಇನ್ನು 100 ನರಗಳು ಬ್ಲಾಕ್ ಆದ್ರೆ ಕೇಳಿಸುವುದಿಲ್ಲ. ಕಣ್ಣಿಗೂ ಕೇಳಿಸೋದಕ್ಕೂ ಏನು ಸಂಬಂಧ ಅಂತ ಯಾರಿಗೆ ಪ್ರಶ್ನೆ ಬಂದು ನಾನು ಹೇಳ್ತೇನೆ. ಯಾರಿಗೆ ಚಸ್ಮಾ ಇದೆ ಅವ್ರಿಗೆ ಚೆನ್ನಾಗಿ ಅನುಭವಕ್ಕಿರುತ್ತೆ. ಅವ್ರು ತೆಗೆದಿಟ್ಟು ನೋಡ್ಲಿ, ನೀವು ಅಲ್ಲಿಂದ ಮಾತನಾಡಿದ್ರೆ ಎಲ್ಲಾ ವರ್ಡ್ಗಳು ಕೇಳಿಸುವುದಿಲ್ಲ. ಅನೇಕ ವರ್ಡ್ಗಳನ್ನ ಲಿಪ್ಪಿನ ಮೇಲೆ ತಿಳಿದುಕೊಳ್ತಾನೆ, ಇವ್ರು ಏನ್ ಮಾತಾಡಿದಾನೆ ಅಂತ ಅನ್ನೋದು. ಚಸ್ಮಾ ತೆಗೆದಿಟ್ರೆ ಲಿಪ್ಪೆ ಸರಿಯಾಗಿ ಕಾಣಿಸುವುದಿಲ್ಲ. ಸರಿಯಾಗಿ ಕಾಣಿಸ್ತಿದ್ದ ತಿಳಿಬೇಕು ಎಲ್ಲಿ ಅದು. ಇದನ್ನು ನಮಗೆ 10 ಲಕ್ಷ ನರಗಳಲ್ಲಿ ಇಟ್ಟು ಅದನ್ನು ಪ್ರೇರಣೆಯನ್ನು ಮಾಡಿ ಅವುಗಳನ್ನು ಆಕ್ಟಿವ್ ಆಗಿಟ್ಟು ನಮಗೆ ಏನಂತಾರೆ ಪ್ರೇರಣೆಯನ್ನು ಮಾಡುವವನು ಯಾರು? ದೇವರು. ಹೀಗೆ ಆ ಭಗವಂತನ ಗರ್ಭ ಪ್ರವೇಶ. ಇವತ್ತು ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶ. ಗೊಡ್ಡು ಮಾತು ಅಂತಾರೆ ಇವತ್ತಿನ ಜನ. ಆದರೆ ಅದೇ ಸೈನ್ಸ್ ಒಂದು ಟಚಿನ ಹಾಕಿದ್ರೆ ಅಲ್ಲಿ ಎಷ್ಟು ಜಾಗವಿದೆ, ಅಲ್ಲಿ 20,000 ಜೀವರಾಶಿ ಇರ್ತಾರೆ ಅಂತ. ಗರ್ಭ ಪ್ರವೇಶವನ್ನು ಮಾಡಿದಾಗ 60 ಲಕ್ಷ ಜೀವರಾಶಿಗಳು
ಪ್ರವೇಶವನ್ನು ಮಾಡ್ತಾರೆ ಅಂತೆ. 60 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲರೂ ಜಗಳವಾಡಿ ಯಾವುದು ಸ್ಟ್ಯಾಂಡ್ ಆಗತ್ತೆ ಅದು ಒಂದು ಹುಟ್ಟಿ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಇದು ನಮ್ಮ ಶಾಸ್ತ್ರವೂ ಹೇಳುತ್ತೆ, ಇವತ್ತಿನ ವಿಜ್ಞಾನವೂ ಹೇಳುತ್ತೆ. ಹೀಗೆ ಬಹಳಷ್ಟು ಅಗಾಧವಾಗಿರ್ತಕ್ಕಂತಹ ದೇವರ ವಿಜ್ಞಾನ, ಆ ದೇವರ ಉಪಕಾರ, ದೇವರ ಶಕ್ತಿಯನ್ನು ತಿಳಿತಾ ಹೋದಷ್ಟೇ ಬಹಳಷ್ಟು ಇದೆ. ಸಮಯವಾಯಿತು, ಮುಗಿಸ್ಬೇಕು. ಒಂದು ಸ್ಪಾನ್ ಎಳಿನೀರಿನೊಳಗೆ ಅದನ್ನು ಇಟ್ಟರೆ ಎಷ್ಟು ದಿನವಾದರೂ ಉಳಿಯುತ್ತೆ. ಅದನ್ನು ಎಳಿನೀರಿನೊಳಗೆ ಅದಕ್ಕೆ ಉಳಿಯೋದಕ್ಕಾಗಿ ಏನೆಲ್ಲ ಕೆಮಿಕಲ್ಸ್ ಬೇಕೋ ಆ ಎಲ್ಲ ಕೆಮಿಕಲ್ಸ್ ಅನ್ನು ದೇವರು ಏನು ಮಾಡಿದ್ದಾರೆ, ಎಳಿನೀರಿನೊಳಗೆ ಇಟ್ಟಿದ್ದಾನೆ. ಇವತ್ತು ಎಳ್ನೀರು ಕುಡಿದ್ರೆ ಪೆಪ್ಸಿ ಕೋಕಾ ಕುಡಿತೀವಿ ನಾವು. ಅಷ್ಟು ಅದ್ಭುತವಾದ ಶಕ್ತಿ. ಹೀಗೆ ಒಂದೊಂದು ಪದಾರ್ಥವನ್ನು ನಾವು ಬಿಡಿಸಿ ಬಿಡಿಸಿ ನೋಡ್ತಾ ಹೋದರೂ ಕೂಡ ಪ್ರತಿಯೊಂದು ಸೃಷ್ಟಿಯೂ ಕೂಡ ಒಂದು ಬಾಲಿಶ, ದುರ್ಬಲ, ಇಂತಾದ್ರೆ ಹೇಡಿಯಾಗಿರ್ತಕ್ಕಂಥ ಸೃಷ್ಟಿಯೊಂದು ಮಾಡಿದ್ದಾನೆ ಅಂತ ಅನ್ನುವುದೇ ಇಲ್ಲ. ಪ್ರತಿಯೊಂದು ಸೃಷ್ಟಿಯೂ ಕೂಡ ಅತ್ಯಗಾಧ, ಅತ್ಯದ್ಭುತ, ಅಪ್ರತಿಮವಾಗಿರ್ತಕ್ಕಂಥ ಸೃಷ್ಟಿ. ಈ ತರಹದ ಸೃಷ್ಟಿಯನ್ನು ಮಾಡಿ ನಮಗೆ ಉಪಕಾರವನ್ನು ಮಾಡಿದವನು ಯಾರು? ದೇವರು. ಅಂತಹ ದೇವರನ್ನು ನಾವು ಕರಿತೇವೆ. ಕರೆದಾಗ ಓಡಿ ಬರ್ತಾನೆ ಅಂತಂದ್ರೆ ಆ ವಿಜ್ಞಾನದ ಒಂದು ಅಂಶ, ನಿಸ್ವಾರ್ಥವಾಗಿ ಓಡಿ ಬರ್ತಾನೆ. ಇವತ್ತು ನಾನು ಒಬ್ಬನಿಗೆ ಗೆಳೆಯ, ಒಬ್ಬ ಹುಡುಗನಿಗೆ ಕರಿತೇನೆ, ನಾನು ನಿನ್ನ ಬಹಳ ಆತ್ಮೀಯನಲ್ಲ. ಹೌದು ಸ್ವಾಮಿ, ಬಹಳ ಆತ್ಮೀಯ. ಹಾಗಾದ್ರೆ ನನ್ನ ಪರವಾಗಿ ಇವತ್ತೊಂದು ದಿವಸ ಇಲ್ಲಿ ಭಿಕ್ಷೆ ಬೇಡ್ತಾನ ಯಾರನ್ನ? ಆಚಾರ್ಯ ಹೇಳ್ಯಾರಂತ ಬೇಡ್ಬೋದು ಒಂದು ದಿನ. 2ನೇ ದಿನ ಬೇಡ ಅಂದ್ರೆ ಬೇಡಲಿಕ್ಕೆ ಸಾಧ್ಯ ಇಲ್ಲ. 3ನೇ ದಿನ ಬೇಡ ಅಂದ್ರೆ ಬೇಡಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮದೇವರ ಪ್ರತಿ ಒಂದು ದಿನದಲ್ಲೂ ಇದೇ ವಾಮನ ರೂಪಿಯಾದ ಭಗವಂತ ಬಂದು ಭಿಕ್ಷೆಯನ್ನು ಬೇಡ್ತಾನೆ. ಯಾಕೆ ಬೇಡ್ತಾನೆ? ನಮಗಾಗಿ ಬೇಡ್ತಾನೆ. ಅವನು ಪ್ರೇಷ್ಠ. ನಾನು ಬಹಳ ಆತ್ಮೀಯರು, ಪ್ಲೀಸ್ ನನ್ನಗಾಗಿ ಇವತ್ತೊಂದು ಸಿರಿ ಉಟ್ಕೋ. ಯಾರಾದ್ರೂ ಉಟ್ಕೊಳ್ಳಿಕ್ ಸಾಧ್ಯವಾ? ದೇವರಂತಾನೆ ಭಕ್ತರಿಗಾಗಿ ಸೀರೆ ಉಟ್ಕೊಳ್ಳೋದಲ್ಲ, ನಾನು ಮೋಹಿನಿಯಾಗಿ ಬರ್ತೇನೆ ಅಂತ, ಹೆಣ್ಣಾಗಿ ಬರ್ತೇನೆ ಅಂತಾರೆ. ನನಗೆ ಯಾವ್ದು ಇಲ್ಲ, ನನ್ನ ಭಕ್ತರು ಸಮೃದ್ಧವಾಗಿ ಇರಬೇಕು, ಇಷ್ಟೇ ನನ್ನ ಅಜೆಂಡಾ. ಅಲ್ಲ, ನನ್ನ ಗೆಳೆಯನಾಗಿದ್ದೀಯಲ್ಲ, ಪ್ಲೀಸ್ ಇವತ್ತೊಂದು ದಿನ ಬೆತ್ತಲೆ ನಿಲ್ಲು. ದೇವರಂತಾನೆ, ನಾನು ಬುದ್ಧನಾಗಿ ಬೆತ್ತಲೆ ನಿಲ್ಲಲಿಕ್ಕೂ ನಾನು ಸಿದ್ಧ. ಯಾಕೆ? ನನ್ನ ಭಕ್ತರಿಗಾಗಿ ನಾನು ಏನು ಮಾಡಲಿಕ್ಕೂ ಸಿದ್ಧ. ಭಕ್ತರಿಂದ ಸ್ವಲ್ಪ ಅಪೇಕ್ಷೆ ಪಡ್ತೇನೆ, ಅವನು ನನಗೆ ಕರುಣೆಯನ್ನು ಅವನು ನನಗೆ ಸಾಧನೆಯನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೀಗೆ ವಿಜಯದಾಸರು, ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟ ಮಾರ್ಗದಲ್ಲಿ ವಿಜ್ಞಾನವನ್ನು ತಿಳಿತಾ ಹೋದರೆ ಇದು ಏನೂ ಅಲ್ಲ. ನಾನು ಅರ್ಥಾತ್ ಫಸ್ಟ್ ಸ್ಟ್ಯಾಂಡರ್ಡ್ ಹೇಳಿದ ಮಾತು, ಇದರಲ್ಲಿ ಅನೇಕ ತಪ್ಪುಗಳಿರಬಹುದು. ಆದ್ರೆ ಇದನ್ನು ಹೈ ಸ್ಟ್ಯಾಂಡರ್ಡ್ ಅವ್ರ ಹತ್ರ ಹೋದ್ರೆ, PhD ಓದಿದವ್ರ ಹತ್ರ, ಏನಂತಾರೆ, ಸೈಂಟಿಸ್ಟ್ ಗಳ ಹತ್ರ ಹೋದ್ರೆ ಈ ಮಾತುಗಳು, ಈ ಶ್ರೀಮದಾಚಾರ್ಯ ತತ್ವಜ್ಞಾನ, ಇದರ ವಿಜ್ಞಾನ ಬಹಳ ಅಗಾಧವಾಗಿ ನಮಗೆ ತಿಳಿತಾ ಹೋಗುತ್ತೆ. ಇಷ್ಟು ಅಗಾಧವಾದ ವಿಷಯವನ್ನು ತಿಳಿಸಿಕೊಡುವುದಕ್ಕಾಗಿ ಆಸ್ಪದವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿರತಕ್ಕಂತಹ ಪರಮ ಪೂಜ್ಯ ಶ್ರೀಪಾದಂಗಳವರ ಅಡೆದಾವರಿಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಶ್ರೀಮದ್ ಆಚಾರ್ಯರ ಅಂತರ್ಯಾಮಿಯಾದ ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಇದನ್ನು ಪೂರ್ಣವಾಗಿ ಸಮರ್ಪಣೆಯನ್ನು ಮಾಡಿ, ಭಗವಂತನ ವಿಜ್ಞಾನ ನನಗೂ ಇಲ್ಲಿ ಸೇರಿದ ಎಲ್ಲರಿಗೂ ಇದೋಪತಿಶಯವಾಗಿ ಬೆಳೆಯುವಂತೆ ಅನುಗ್ರಹವನ್ನು ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ 4 ಮಾತುಗಳಿಗೆ ಮುಕ್ತಾಯವನ್ನು ಮಾಡ್ತೇನೆ. ಜೊತೆಗೆ ಈ ಸಂಸ್ಥೆ, ಚಾತುರ್ಮಾಸ್ಯ ಸೇವಾ ಸಂಸ್ಥೆ, ಒಂದು ಮನೆಯೊಳಗೆ ಒಂದು ಸಣ್ಣ ಕಾರ್ಯವಾಗಬೇಕು ಅಂತಂದ್ರೆ ಅದಕ್ಕೆ ಪುಣ್ಯ ಬೇಕು. ಇಂಥ ಉತ್ತಮವಾದ ಚಾತುರ್ಮಾಸ್ಯವಾಗಬೇಕು ಅಂತಂದ್ರೆ ಈ ಸಂಸ್ಥೆಯವರು ನನಗೆ ಪಾಠ ಪ್ರವಚನವಾಗಬೇಕು ಅಂದ್ರೆ 30 ದಿನ 30,000 ವ್ಯಾಸಮಂತ್ರ ಜಪ ಕಂಟಿನ್ಯೂ ಆಗಿದ್ದರೆ ತಿಂಗಳಿಗೆ 1 ವಾರ ಪಾಠ ಪ್ರವಚನವಾಗಿರ್ತದೆ. ಅಂತಹದ್ದು 55 ದಿನಗಳವರೆಗೆ ನಿರಂತರ ಪಾಠ ಪ್ರವಚನವನ್ನು ಮಾಡಬೇಕಂದ್ರೆ ಈ ಸಂಸ್ಥೆಯವರು ಏನ್ ತಪಸ್ಸು ಮಾಡಿದಾರೋ ಗೊತ್ತಿಲ್ಲ. ಯಾವ ವ್ಯಾಸಮಂತ್ರವನ್ನು ಚಿಂತನೆಯನ್ನು ಮಾಡಿದಾರೋ, ಯಾವ ಕೃಷ್ಣ ಮಂತ್ರವನ್ನು ಜಪ ಮಾಡಿದ್ದಾರೋ, ಏನು ಸಾಧನೆ ಮಾಡಿದ್ದಾರೋ ಗೊತ್ತಿಲ್ಲ. ಅಷ್ಟು ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡು ಏನಂತಾರೆ, ಈ ದೊಡ್ಡದಾದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇವತ್ತು ನಾವೆಲ್ಲರೂ ವೈಭವದಿಂದ ಕುಳಿತುಕೊಂಡಿದ್ದೇವೆ ಅಂತಂದ್ರೆ ಈ ದೊಡ್ಡದಾಗಿರ್ತಕ್ಕಂತಹ ಭವ್ಯವಾದ ಭವನವನ್ನು ನಮ್ಮ ಶ್ರೀಮಠದ ಮಠಾಧಿಕಾರಿಗಳಾಗಿರ್ತಕ್ಕಂತಹ ವ್ಯವಸ್ಥಾಪಕರಾದ ಪಂಡಿತ ಕೃಷ್ಣಾಚಾರ್ಯರು ಮತ್ತು ಚಾತುರ್ಮಾಸ್ಯ ಸೇವಾ ಸಮಿತಿಯ ಒಂದು ಸಹಯೋಗದೊಂದಿಗೆ ಈ ಭವ್ಯವಾದ ಸಭಾಭವನವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಕಣ್ಣಾಗ ನೀರು ಬರುತ್ತದೆ. ಇಷ್ಟು ಅನುಕೂಲವಾಗಿದೆ, ಇಷ್ಟು ಜನರಿಗೆ ಸಾಧನೆಗೆ ಅನುಕೂಲವಾಗಿದೆ, ಇಷ್ಟು ವೈಭವದಿಂದ ಇದೆ ಎಂಬುದಾಗಿ ತೃಪ್ತಿಯಾಗತ್ತೆ. ಇವರೆಲ್ಲರ ಪುಣ್ಯ ತಪಸ್ಸು, ತಾವೆಲ್ಲರೂ ಮಾಡಿದ ಸಾಧನೆ, ಅದು ಎಲ್ಲವೂ ದೇವರಿಗೆ ಮುಟ್ಟಲಿ. ನಾನು ಒಂದು ಶ್ರೀಗಳವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದರಿಂದ ಅಲ್ಲಿ ಹಿಮಾಲಯ ಬೆಟ್ಟದಲ್ಲಿ ಎಲ್ಲರೂ ಡಿಸ್ಕಸ್ ನಡೆಸಿದ್ರಂತೆ, ಏನೋ ಒಂದು ಚರ್ಚೆ ನಡೆದಿತ್ತಂತೆ. ಅಲ್ಲಿ ಒಬ್ಬ ಯತಿ
ಒಬ್ಬ ಸಾಧು ಬಂದಂತ. ಏನೋ ಬೆಳಗ್ಗಿನಿಂದ ಜಗಳ ಆಡ್ತಾ ಇದ್ದೀರಲ್ಲ, ಏನ್ ಜಗಳ ಆಡ್ತಾ ಇದ್ದೀರಿ ಅಂತ ತಕ್ಷಣ ಇಲ್ಲ ಈಗೇನೋ ಜಗಳ ಆಡ್ತಾರೆ ಅಂತ ತಕ್ಷಣ ಹೀಗೆ ಕೈ ಮಾಡಿದಂತೆ. ಅವರೆಲ್ಲ ಜಗಳ ಬಿಟ್ಟು ಶಾಂತವಾಗಿ ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ಬಿಟ್ರು. ಮಂಗ್ಯ ನಂಗೆ ನಾನೊಬ್ಬನ್ ಕೂತಿದ್ದೆ ಅಂತ, ನಾನೊಬ್ಬನು ಅವನು ಹೋಗಿ ಕೇಳ್ದಂತ, ಅಲ್ಲ ಸ್ವಾಮಿ 8 ತಾಸು ಆಯ್ತು ಅವ್ರ ಜಗಳ ನಾನು ನೋಡ್ಲಿಕ್ಕತ್ತೀನಿ, ನೀವು ಒಂದೇ ಸೆಕೆಂಡ್ ಈಗ ಕೈ ಮಾಡಿ ಹೋಗ್ಬಿಟ್ರಲ್ಲ ಅನ್ನ. ಇಲ್ಲೋ ಮಾರಾಯ, ಅವ್ರ ಜಗಳ ಏನಿತ್ತು ಅಂತಂದ್ರೆ ನಾ ದೊಡ್ಡವ ಹಿಮಾಲಯ, ಮೇರು, ಮಂದರ, ಮೈನಾಕ ಮೊದಲಾದ ಎಲ್ಲಾ ಬೆಟ್ಟಗಳು ನಾ ದೊಡ್ಡವ ಅಂತ ಜಗಳ ಮಾಡ್ತಾ ಇದ್ರು. ನಾನು ರಾಯಚೂರು ಕಡೆ ಕೈ ಮಾಡಿದೆ. ಅವರು ಏನು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರಲ್ಲ ಆ ಬೆಟ್ಟವನ್ನು ಹೀಗೆ ನೋಡಿದೆ. ಆಗ ನಾವೆಲ್ಲ ಅವ್ರ ಮುಂದೆ ಈಟೀಟ್ ಅನಿಸಿದ್ವಿ. ಅದಕ್ಕಾಗಿ ಅವ್ರು ತಮ್ಮ ಮನೆಗೆ ಹೋಗ್ಬಿಟ್ರಪ್ಪ. ಅಷ್ಟು ಪುಣ್ಯವನ್ನು ಈ ರಾಯಚೂರಿನ ಜನತೆ ಸಂಪಾದನೆಯನ್ನು ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರಂತೆ. ಆ ಪುಣ್ಯ ಬೀದಿ ಪಾಲಾಗೋದು ಬೇಡ, ಆ ಪುಣ್ಯ ಸಣ್ಣ ಕ್ಷುದ್ರ ಕಾರ್ಯಗಳಲ್ಲಿ ಹಾಳಾಗಿ ಹೋಗೋದು ಬೇಡ. ಆ ಪುಣ್ಯವೇನಿದೆ ಅದರಿಂದ ದೇವರು ತೃಪ್ತನಾಗಿದ್ದರೆ ಪಾಠ ಪ್ರವಚನವನ್ನೇ ಮಾಡಿಸು, ಇನ್ನೇನು ಬೇಕಿಲ್ಲ. ಭಕ್ತಿ ಬೆಳೆಸು, ಧರ್ಮ ಮಾಡಿಸು ಎಂಬುದಾಗಿ ಸಂಸ್ಥೆಯವರೆಲ್ಲರೂ ನನ್ನ ಅಣ್ಣಂದಿರಾಗಿದ್ದಾರೆ. ಅವರಿಂದ ಹಿಡಿದುಕೊಂಡು ತಮ್ಮೆಲ್ಲರಲ್ಲೂ ಕೂಡ ಪೂರ್ಣವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಸ್ವಾಮಿಗಳು ಅದೇ ರೀತಿಯಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು 4 ಮಾತುಗಳ ಪೂರ್ಣ ವಿರಾಮವನ್ನು ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ಅನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋದು ಗುರುರ್ಮಮ. ಶ್ರೀಕೃಷ್ಣಾರ್ಪಣಂ. ಇಲ್ಲಿವರೆಗೂ ವಿಜಯದಾಸರ ಸುಳಾದಿಗಳಲ್ಲಿ ವಿಜ್ಞಾನ ಎನ್ನುವಂತಹ ಪ್ರವಚನ ನೀಡಿದಂತಹ ಸಿರುವಾರ ಗೋಪಾಲಾಚಾರ್ಯರಿಗೆ ಅನಂತ ಕೃತಜ್ಞತೆಗಳು. ಅವರಿಗೆ ಅವಕಾಶ ಹೆಚ್ಚಿಗೆ ಕೊಡಬೇಕು, ಆದರೆ ಹೆಚ್ಚಿಗೆ ಕೊಡಲಿಕ್ಕಾಗಲಿಲ್ಲ, ಅದೊಂದು ಕ್ಷಮೆ ಇರಲಿ. ಶ್ರೀಪಾದಂಗಳವರಿಂದ ಅವರು ವಿಶೇಷವಾದಂತಹ ಪರಮಂತ್ರಾಕ್ಷತೆಯನ್ನು ಪಡೆಯಬೇಕು. ಅವರ ಜ್ಞಾನ ಅಪಾರ, ಆದರೆ ಸಮಯ ನಮಗೆ ಕೊಡಲಿಕ್ಕೆ ಆಗಲಿಲ್ಲ ಎನ್ನುವಂತಹ ಒಂದು ಕೊರತೆ ನಮಗೂ ಕೂಡ ಕಾಡ್ತಾ ಇದೆ. ಇನ್ನು ಮುಂದೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮ, ಸತ್ಯನಾಥ ಅಗ್ರಹಾರದಲ್ಲಿ ಇರುವಂತಹ ಸಂಗೀತ ಅಮೃತ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಇದೊಂದು ಅಮೃತ ಸಂಗೀತ ವಿದ್ಯಾಲಯದ ವತಿಯಿಂದ ವಿದ್ಯಾರ್ಥಿಗಳು ವಿಶೇಷವಾದಂತಹ ಒಂದು ಸಂಗೀತ ಸೇವೆಯನ್ನು ಮಾಡಿ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆ ಸಂಗೀತದ ನಂತರದಲ್ಲಿ ಒಂದು ನೃತ್ಯವೂ ಕೂಡ ಇದೆ. ಆ ನೃತ್ಯವನ್ನು ಮಾಡಿ ಆ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ಅವರು ತಾವು ಸಂಗೀತವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಅವರಿಗೆ ಪ್ರೋತ್ಸಾಹಿಸಬೇಕು.